ಸ್ನೇಹಿತರೆ ನಮಸ್ತೆ. ಸಮಗ್ರ ಸಹಭಾಗಿ ವಾರ್ಷಿಕ ಕ್ರಿಯೋಜನೆ 2026-27 ಅಥವಾ ಇಂಟಿಗ್ರೇಟೆಡ್ ಪಾರ್ಟಿಸಿಪೇಟರಿ ಆ್ಯನ್ಯಲ್ ಆ್ಯಕ್ಷನ್ ಪ್ಲ್ಯಾನ್ 26-27 ಇದನ್ನು ನಮ್ಮ ಪಂಚತಂತ್ರ 2.0 ವೆಬ್ಸೈಟ್ನ ಪ್ಲಾನಿಂಗ್ ಮಾಡ್ಯೂಲ್ನಲ್ಲಿ ಹೇಗೆ ಕ್ರಿಯೇಟ್ ಮಾಡಬೇಕು ಅನ್ನೋದ್ರ ಬಗ್ಗೆ ಡೆಮಾನ್ಸ್ಟ್ರೇಷನ್, ಒಂದು ಪ್ರಾತ್ಯಕ್ಷಿಕೆಯನ್ನು ನೀಡೋದಕ್ಕೆ ನಮ್ಮೊಂದಿಗೆ ಸಾಲಿಗ್ರಾಮ ತಾಲೂಕ್ ಪಂಚಾಯಿತಿಯ ತಂದ್ರೆ ಗ್ರಾಮ ಪಂಚಾಯಿತಿಯ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಯಾಗಿರುವಂಥ ಶ್ರೀಮತಿ ಪೂರ್ಣಿಮಾ ಮೇಡಮ್ ಅವರಿದ್ದಾರೆ. ಅವ್ರಿಗೆ ಈ ಒಂದು ಅಧಿವೇಶನವನ್ನು ನಡ್ಸ್ಕೊಳ್ಬೇಕಂತ ಹೇಳಿ ಸ್ವಾಗತವನ್ನು ಕೋರ್ತಾ ಈ ಅಧಿವೇಶನವನ್ನು ನಡ್ಸ್ಕೊಡ್ಬೇಕಂತೇಳಿ ಕೇಳ್ಕೊತಾ ಇದ್ದೀನಿ. ಮೇಡಮ್ ನಮಸ್ತೆ. ಎಲ್ರಿಗೂ ನಮಸ್ಕಾರ. ನಿಮಗೆ ಈಗಾಗಲೇ ಗೊತ್ತಿದೆ, ನಾವು ಕಳೆದ ವರ್ಷದಿಂದ 2022-23ರಿಂದಲೂ ಐಪಾಪ್ ಅಂತ ಮಾಡ್ತಾ ಇದ್ದೀವಿ, ಸಮಗ್ರ ಸಹಭಾಗಿ ಕ್ರಿಯಾ ಯೋಜನೆ ಅಂತೇಳಿ. ಲಾಸ್ಟ್ ಇಯರ್ ಅದನ್ನು ನಾವು ಒಂದು ಸ್ವಲ್ಪ ಇದರಲ್ಲಿ ಈ ಗ್ರಾಮ ಸ್ವರಾಜ್ಗೆ ಪುಷ್ ಮಾಡಿದ್ವಿ. ನಮ್ಮ ಗ್ರಾಮ ಪಂಚಾಯಿತಿಯ P2 ಲಾಗಿನ್ನಲ್ಲಿ ಮಾಡಿ ಈ ಗ್ರಾಮ ಸ್ವರಾಜ್ಗೆ ಪುಷ್ ಮಾಡಿದ್ವಿ. ಇವಾಗ ಸ್ವಲ್ಪ ಬದಲಾವಣೆಗಳ ಜೊತೆಗೆ ಐಪಾಪ್ನ ಹೇಗೆ ಮಾಡೋದು ಅಂಥೇಳಿ ನಾವು ಇವತ್ತು ತಿಳ್ಕೊಳ್ಳೋಣ. ಮೊದಲನೇದಾಗಿ ನಿಮಗೆಲ್ಲರಿಗೂ ಗೊತ್ತಿದೆ, ಪ್ಲ್ಯಾನಿಂಗ್ ಮಾಡೆಲ್ನಲ್ಲಿ ನೀವು ಐಪಾಪ್ ಕ್ರಿಯೇಷನ್ನ ಮಾಡ್ತಾ ಹೋಗಬೇಕು. ಐಪಾಪ್ ಪೇಜು ಲಾಸ್ಟ್ ಇಯರು ಬಿಟ್ಟಿದ್ರು. ನಾವು ಮೊದಲನೇದಾಗಿ ಡ್ಯಾಶ್ಬೋರ್ಡಿಂದ ಹೋಗೋಣ. ಐಪಾಪ್ ಡ್ಯಾಶ್ಬೋರ್ಡ್ ಅಂತ ಇದರಲ್ಲಿ ನಮಗೆ ಏನೇನು ಪ್ರೀ ರಿಕ್ವಿಸಿಟ್ ಬೇಕು ಅಂತೇಳಿ ಇಲ್ಲಿ ನಮಗೆ ಓಪನ್ ಆಗುತ್ತೆ. ಒಂದು ಪರ್ಸ್ಪೆಕ್ಟಿವ್ ಪ್ಲ್ಯಾನ್ ಸಬ್ಮಿಷನ್ ಆಗಿರಬೇಕು, ಅದು ಲಾಸ್ಟ್ ಇಯರೇ ಆಗಿದೆ. ಮತ್ತು ಸಂಕಲ್ಪ ಥೀಮು ಸೆಲೆಕ್ಟ್ ಮಾಡ್ಕೊಂಡಿರಬೇಕು ಆ್ಯಸ್ ಪರ್ GPDPಯಲ್ಲಿ ಏನು ಮಾಡಿರ್ತೀವಿ ಪಂಚಾಯತ್ ನಿರ್ಣಯ ಆ್ಯಪಲ್ಲಿ ಆ ರೀತಿ. ಮತ್ತು GPDP ಮೀಟಿಂಗ್ ಆನ್ EGS ಪೋರ್ಟಲಲ್ಲಿ ಅಪ್ಲೋಡ್ ಆಗಿರಬೇಕು, ಫೆಸಿಲಿಟೇಟರ್ ಫೀಡ್ಬ್ಯಾಕ್ನ ನೀಡಿರಬೇಕು. ಇದಾದ ನಂತರ ಮಾತ್ರ ನಮಗೆ ರಿಸೋರ್ಸ್ ಎನ್ವಲಪ್ ಕ್ರಿಯೇಷನ್ನು ಐಪಾಪ್ನಲ್ಲಿ ಓಪನ್ ಆಗುತ್ತೆ. ನಾವೀಗ ರಿಸೋರ್ಸ್ ಎನ್ವಲಪ್ ಕ್ರಿಯೇಷನಿಂದ ನೋಡ್ತಾ ಹೋಗೋಣ ಯಾವ ರೀತಿ ನಾವು ಕೆಲಸಗಳನ್ನ ಮಾಡೋದು ಅಂತ ಹೇಳಿ. ರಿಸೋರ್ಸ್ ಎನ್ವಲಪ್ ಕ್ರಿಯೇಷನ್ ಆದ ನಂತರ ನೆಕ್ಸ್ಟು ನಮಗೆ ವರ್ಕ್ ಮತ್ತು ಆ್ಯಕ್ಟಿವಿಟಿ ಕ್ರಿಯೇಷನ್ ಫಾರ್ ಐಪಾಪ್ ಬರುತ್ತೆ. ಅದಾದ ನಂತರ ಅಮೌಂಟ್ ಅಲೊಕೇಶನ್ ಫಾರ್ ಕ್ರಿಯೇಟೆಡ್ ವರ್ಕ್ ಆ್ಯಕ್ಟಿವಿಟೀಸಿ ಗ್ರಾಮ ಸಭಾ ಟು ರಿವ್ಯೂ ಆ್ಯಂಡ್ ಅಪ್ರೂವ್ ದ ಡ್ರಾಫ್ಟ್ ಐಪಾಪ್ ಮ್ಯಾಪ್ ಮೀಟಿಂಗ್ ಮಾಡಬೇಕು. ಅದಾದ ನಂತರ ಸಪ್ಲಿಮೆಂಟ್ರಿ ಏನಾದರೂ ಮಾಡ್ಕೊಳ್ಳೋದಿದ್ರೆ ಅದು ಇವಾಗ ನಮಗೆ ಅವಶ್ಯಕತೆ ಇಲ್ಲ. ಆ್ಯಕ್ಷನ್ ಪ್ಲ್ಯಾನ್ನ ನಾವು EGSಗೆ ಪುಷ್ ಮಾಡೋಂಥದ್ದು. ಇದಿಷ್ಟನ್ನು ನಾವು ಈಗ ಹೇಗೆ ಮಾಡೋದು ಅಂತ ತಿಳ್ಕೊಳ್ಳೋಣ. ಮೊದಲನೇದಾಗಿ ಐಪಾಪ್ ರಿಸೋರ್ಸ್ ಎನ್ವಲಪ್ ಕ್ರಿಯೇಷನ್ ಇಲ್ಲಿಗೆ ಹೋದಾಗ ನಮಗೆ ಈ ರೀತಿ ಇಲ್ಲಿ ಇಯರ್ನ ಸೆಲೆಕ್ಟ್ ಮಾಡಬೇಕಾಗುತ್ತೆ. 26-27 ಸೆಲೆಕ್ಟ್ ಮಾಡಿದ ನಂತರ ನಿಮಗೆ ಈ ರೀತಿ ಡಿಸ್ಪ್ಲೇ ಆಗುತ್ತೆ. ಯಾವುದ್ಯಾವುದು 16 ಫೈನಾನ್ಸು, ಗ್ರಾಮ ಪಂಚಾಯತು, ಈ ರೀತಿ ನಮಗೆ 16 ಯೂನಿಟ್ಸ್ ಇದ್ದಾವೆ, ಅದು ಡಿಸ್ಪ್ಲೇ ಆಗುತ್ತೆ. ನಿಮ್ಗೆ ಈಗಾಗಲೇ ಗೊತ್ತಿದೆ 16 ಫೈನಾನ್ಸ್ ಕಮಿಷನ್ ಗ್ರ್ಯಾಂಟ್ಸನ್ನು ನಮಗೆ ಟೈಡ್ ಮತ್ತು ಅನ್ಟೈಡ್ ಗ್ರ್ಯಾಂಟ್ಸ್ ಏನಿದೆ ಅದ್ರದ್ದು ಅಮೌಂಟನ್ನ ನಮ್ಮ KPRCಯಿಂದ ಅಲೋಕೇಟ್ ಮಾಡಿರ್ತಾರೆ. ಅಲೋಕೇಟ್ ಮಾಡಿರೋಂಥ ಅಮೌಂಟು ಇಲ್ಲಿ ನಿಮಗೆ ಶೋ ಆಗ್ತಾ ಇದೆ ನೋಡಿ. ಇಲ್ಲಿ ಈ ಪಂಚಾಯಿತಿಗೆ ಏನಾಗಿದೆ ಅಂದರೆ 12,50,000, 12,50% ಇದಾಗಿದೆ. ನಾವು ಮೊದಲನೇದಾಗಿ ಎಡಿಟ್ ಮಾಡ್ತಾ ಹೋಗಬೇಕು. ಇವಾಗ ಅವ್ರು ಗ್ರ್ಯಾಂಟ್ನ ಅಲೋಕೇಟ್ ಮಾಡಿದ್ದಾರೆ. ನಮ್ಮ ಅವಶ್ಯಕತೆಗೆ ತಕ್ಕ ಹಾಗೆ 25% SC ST, ಪರ್ಸನ್ ವಿತ್ ಡಿಸೇಬಿಲಿಟಿ ಮತ್ತು ಜನರಲ್ಗೆ ನಾವು ಅಮೌಂಟ್ನ ಅಲೋಕೇಟ್ ಮಾಡ್ತಾ ಹೋಗಬೇಕು. ಫಸ್ಟು ನಾವು ಅನ್ಟೈಡಿಂದ ಶುರು ಮಾಡ್ತಾ ಹೋಗಬೇಕು. ಅದಾದ ನಂತರ ಓನ್ ರಿಸೋರ್ಸಲ್ಲಿ ನಮಗೆ ಒಂದು 4 ಯೂನಿಟ್ಸ್ ಇದ್ದಾವೆ. 5 ಅಡ್ಮಿನಿಸ್ಟ್ರೇಟಿವ್ ಎಕ್ಸ್ಪೆನ್ಸಸ್ಸು, ಕಾಂಟ್ರಿಬ್ಯೂಷನ್ ಏನಾದರೂ ಬಂದಿದ್ದರೆ, ನಮ್ಮ GPDP ಯಾವುದಾದ್ರೂ GGP ಅವಾರ್ಡು, ಬೇರೆ ಈ ಥರ ಅವಾರ್ಡ್ಗಳು ಯಾವುದಾದ್ರೂ ಬಂದಿದ್ದರೆ, ಕಲಿಕಾ ಕೇಂದ್ರದ ಅಮೌಂಟ್ ಬಂದಿರ್ತದೆ, ಆ ಥರದ್ದು ಏನಾದರೂ ಬಂದಿದ್ದರೆ ನಾವು ಇಲ್ಲಿ ಕಾಂಟ್ರಿಬ್ಯೂಷನ್ಸು, CSR, ಡೊನೇಷನ್ ಈ ರೀತಿ ಹಾಕ್ಕೊಳ್ಬೇಕಾಗುತ್ತೆ. ಮತ್ತು ಡೆವಲಪ್ಮೆಂಟ್ ವರ್ಕ್ಸು, ಇದಿಷ್ಟು ಆಪ್ಷನ್ಸು ಯೂನಿಟ್ಸ್ಗಳು ಇದ್ದಾವೆ. OSRಲ್ಲಿ ಒಂದು 6 ಯೂನಿಟ್ಸ್ ಇದ್ದಾವೆ. ಅದಾದ ನಂತರ ರೂರಲ್ ವಾಟರ್ ಸಪ್ಲೈ, ಕಮ್ಯುನಿಟಿ ಸ್ಯಾನಿಟರಿ ಕಾಂಪ್ಲೆಕ್ಸು SBMಲ್ಲಿ, ಗ್ರೇ ವಾಟರ್ ಮ್ಯಾನೇಜ್ಮೆಂಟು, ಇಂಡಿವಿಜುವಲ್ ಹೌಸ್ ಹೋಲ್ಡ್ ಲೆಟ್ರಿನ್ಸು ಮತ್ತು ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟು. ನೆಕ್ಸ್ಟು ನಮ್ಮ ಗ್ರ್ಯಾಂಟ್ಸ್ ಏನು ಬರುತ್ತೆ ಸ್ಟೇಟ್ ಫಿನಾನ್ಸಲ್ಲಿ, ಡೆವಲಪ್ಮೆಂಟ್ ವರ್ಕ್ಸು, ಎಸ್ಕ್ರೋ ಪೇಮೆಂಟ್ಸ್ ಮತ್ತು GP ಸ್ಟಾಫ್ ಸ್ಯಾಲ್ರಿ. ನೀವು ಈಗ ಏನು 16 ಯೂನಿಟ್ ಏನಿದೆ ಅದನ್ನು ನಾವು ಆ್ಯಡ್ ಮಾಡ್ತಾ ಹೋಗಬೇಕು. ಕೆಲವೊಂದಕ್ಕೆ SC STಗೆ ಕ್ಯಾಲ್ಕುಲೇಷನ್ಸ್ ಇಟ್ಟಿದ್ದಾರೆ, ಯಾವ ರೀತಿ ಆ್ಯಡ್ ಮಾಡೋದು ಅಂತ ನೋಡ್ತಾ ಹೋಗೋಣ. ಇವಾಗ ಅನ್ಟೈಡ್ ತೊಗೊಳ್ಳೋಣ. ನಮಗೆ 12,50,000 ಇರೋದ್ರಿಂದ ನೀವು ಟೈಡ್ ಇರ್ಬೋದು, ಅನ್ಟೈಡ್ ಇರ್ಬೋದು, ಯಾವುದರಲ್ಲಿ 25% ಫುಲ್ಫಿಲ್ ಆಗಿರಬೇಕು. ನಾವು ಆ್ಯಡ್ ಮಾಡ್ತಾ ಹೋಗೋಣ. SC STಗೆ ಎಷ್ಟು ಬರುತ್ತೆ, ಇದು ನಿಮ್ಮ ನೀಡ್ಸಿಗೆ ತಕ್ಕ ಹಾಗೆ ನೀವು ಮಾಡ್ತಾ ಹೋಗ್ಬೋದು. ನೀವು ಯಾವುದನ್ನು ಯಾವಾಗ ಇದು 0 ಫಿಲ್ ಮಾಡಲಿಲ್ಲ ಅಂತ ಹೇಳಿದ್ರೆ, ನಿಮಗೆ ಯಾವುದೇ ಒಂದು ಯೂನಿಟನ್ನು ನೀವು ಫಿಲ್ ಮಾಡಲಿಲ್ಲ, 0 ಆದರೂ ಹಾಕಬೇಕು ಅಟ್ಲೀಸ್ಟು. ಇಲ್ಲ ಅಂತಂದರೆ ನಿಮಗೆ ಸೇವ್ ಬಟನ್ ಬರಲ್ಲ. ನೀವು SC ST, ಪರ್ಸನ್ ವಿತ್ ಡಿಸೇಬಿಲಿಟಿ ಇದಿಷ್ಟನ್ನು ಆ್ಯಡ್ ಮಾಡಿದ ತಕ್ಷಣ ಜನರಲ್ದು ಯೂನಿಟ್ ಏನಿದೆ ಅದನ್ನು ಡೈರೆಕ್ಟಾಗಿ ಅದೇ ತಗೊಳ್ಳುತ್ತೆ. ಇದೊಂದು ಚೇಂಜಸ್ಸು ಈ ಸಲ ಮಾಡಿದ್ದಾರೆ 16 ಫೈನಾನ್ಸಲ್ಲಿ. ಇಲ್ಲಿ
ಇದರಲ್ಲಿ ನಿಮಗೆ ಫಾರ್ಮುಲಾ ಇದ್ದಾವೆ. 15 ಫೈನಾನ್ಸ್ ಅಂತ ತೋರಿಸ್ತಾ ಇದೆ, ಆದರೆ 16 ಫೈನಾನ್ಸು ಫಾರ್ಮುಲಾ ಇದೆ. 25% SC ST, ಅದಾದ ನಂತರ ಪರ್ಸನ್ ವಿತ್ ಡಿಸೇಬಿಲಿಟಿ ನಮ್ಮ ನೀಡಿಗೆ ತಕ್ಕಾಗೆ ತೊಗೋಬೋದು, ಇಲ್ಲ ಅಂತಂದರೆ ಇಲ್ಲದೆ ಇರ್ಬೋದು. ಇದನ್ನ ಕಂಪಲ್ಸರಿ ಇದು ಮಾಡಿದ್ರೆ ಮಾತ್ರ ನಿಮಗೆ ಸೇವ್ ಬಟನ್ನು ಎನ್ಹಾನ್ಸ್ ಆಗುತ್ತೆ, ಇಲ್ಲಾಂದರೆ ಸೇವ್ ಬಟನ್ನು ಎನ್ಹಾನ್ಸ್ ಆಗಲ್ಲ. ನೆಕ್ಸ್ಟ್ ಇವಾಗ ಟೈಡ್ ಮಾಡ್ತಾ ಹೋಗೋಣ. ಟೈಡಲ್ಲೂ ಅಷ್ಟೇ SC ST ಗ್ರ್ಯಾಂಟು ಎಷ್ಟಿದೆ, ನಾವು 25%ಗಿಂತ ಹೆಚ್ಚಿಗೆ ಬೇಕಾದರೂ ತೊಗೋಬೋದು, ಆದರೆ ಕಡಿಮೆ ತಗೊಳ್ಳೋಗಿಲ್ಲ. ಈಗ ಆ್ಯಡ್ ಮಾಡಿದ ತಕ್ಷಣ ಸೇವ್ ಬಟನ್ ಬರ್ತಾ ಇದೆ. ನೀವು ಟೈಡ್ ಮಾಡಿರೋದ್ರಿಂದ, ಅನ್ಟೈಡ್ ಮಾಡಿರೋದ್ರಿಂದ ನಿಮಗೆ ಟೈಡಲ್ಲಿ ಫಾರ್ಮುಲಾಸು ನಿಮಗೆ ಇಲ್ಲಿ ಡಿಸ್ಪ್ಲೇ ಆಗ್ತಾ ಇಲ್ಲ. ಇದಾದ ನಂತರ ಗ್ರಾಮ ಪಂಚಾಯತ್ ಓನ್ ರಿಸೋರ್ಸ್ ಫಂಡ್ಸಲ್ಲಿ ನಾವು ಅಡ್ಮಿನಿಸ್ಟ್ರೇಟಿವ್ ಎಕ್ಸ್ಪೆನ್ಸಸ್ಗೆ ಎಷ್ಟು ಇಟ್ಕೊಳ್ತೀವಿ, ಕಾಂಟ್ರಿಬ್ಯೂಷನ್ಗೆ ಎಷ್ಟು ಇದೆ, ಅದನ್ನೆಲ್ಲನೂ ಆ್ಯಡ್ ಮಾಡ್ತಾ ಹೋಗಬೇಕಾಗುತ್ತೆ. 16 ಯೂನಿಟ್ಸನ್ನು ಸಹ ನೀವು ಆ್ಯಡ್ ಮಾಡಬೇಕು. ನಿಮ್ಮಲ್ಲಿ ಇಲ್ಲ ಅಂತ ಹೇಳಿದ್ರೆ, ಕೆಲವೊಂದು ಯಾವುದಾದ್ರೂ ಇಲ್ಲ ಅಂತ ಹೇಳಿದ್ರೆ ಅದನ್ನು ನೀವು 0 ಅಂತ ಆದರೂ ಫಿಲ್ ಮಾಡಬೇಕು. ಇಲ್ಲ ಅಂತ ಹೇಳಿದ್ರೆ ಫ್ರೀಸ್ ಬಟನ್ನಲ್ಲಿ ಓಪನ್ ಆಗಲ್ಲ. OSR ಅಷ್ಟೇ ಆ್ಯಸ್ ಪರ್ ದ ನಾಮ್ಸ್ ನಾವು 2% ಸ್ಪೋರ್ಟ್ಸ್ಗೆ ಇಡ್ತೀವಿ, ಮತ್ತು 5% ಪರ್ಸನ್ ವಿತ್ ಡಿಸೇಬಿಲಿಟಿಗೆ ಇಡ್ತೀವಿ. ಹಾಗೆ ನಾವು ಇಲ್ಲಿ ನಮಗೆ ವುಮೆನ್ ಆ ಥರ ಚೈಲ್ಡ್ ಅಲೋಕೇಟ್ ಮಾಡಲಿಕ್ಕೆ ಅವಕಾಶ ಇಲ್ಲ. ಆದರೆ ನಾವು ವರ್ಕ್ ತೊಗೋಬೇಕಾದ್ರೆ ಇದನ್ನ ಅಲೋಕೇಟ್ನ ಮಾಡ್ಕೋಬೇಕಾಗುತ್ತೆ. ವುಮೆನ್ಗೆ 10%, 3% ಇಟ್ಕೊಳ್ತೀವಿ, ಚೈಲ್ಡ್ಗೂ 3% ಇಟ್ಕೊಳ್ತೀವಿ. ಈ ರೀತಿ ಅಲೋಕೇಟ್ ಮಾಡಬೇಕಾಗುತ್ತೆ. ಇಲ್ಲಿ ನಮ್ಮದು CSR ಒಂದು ಕಲಿಕಾ ಕೇಂದ್ರಕ್ಕೆ ಏನೋ ಅಮೌಂಟ್ ಬಂದಿತ್ತು ಅಂತೇಳಿ ಇದರಲ್ಲಿ ಒಂದು 7 lakhs ಹಾಕ್ಕೊಳ್ತಾ ಇದ್ದೀವಿ. ನಿಮಗೆ ಎಷ್ಟು ಬಂದಿರ್ತದೆ ಅಷ್ಟೂ ಹಾಕೋಬೋದು. ನೀವೇನಾದರೂ GGP ಬಂದಿದ್ದರೆ SC STಗೆ ಏನಾದರೂ ಬೈಫರ್ಕೇಷನ್ ಮಾಡೋದಿದ್ರೆ ಅದನ್ನೂ ಹಾಕೋಬೋದು. ಇದು ನಾನು ಕಲಿಕಾ ಕೇಂದ್ರದ ಅಮೌಂಟ್ ಆಗಿರೋದ್ರಿಂದ, ನಾವು ಕಲಿಕಾ ಕೇಂದ್ರ ಡೆವಲಪ್ಮೆಂಟ್ಗೆ ಇರೋದ್ರಿಂದ ಜನರಲ್ ಅಂತ ಹೇಳಿ ತಗೊಳ್ತಾ ಇದ್ದೀವಿ. ಇದರಲ್ಲಿ ಏನು ಕಂಪಲ್ಸರಿ SC STಗೆ ಇಡಲೇಬೇಕು ಅಂತ ಏನಿಲ್ಲ. ಇವಾಗ ಗ್ರಾಮ ಪಂಚಾಯತ್ ಓನ್ ರಿಸೋರ್ಸ್ ಫಂಡ್ಸಲ್ಲಿ ಡೆವಲಪ್ಮೆಂಟ್ ಅಂತ ವರ್ಕ್ಸ್ ಅಂತ ಬರ್ತಾ ಇದೆ, ಇದಕ್ಕೆ ಫಾರ್ಮುಲಾನ ಇಟ್ಟಿದ್ದಾರೆ. ಇದರಲ್ಲಿ ನೀವು ಕಂಪಲ್ಸರಿಯಾಗಿ 25%ನ ಇಡಲೇಬೇಕು ಕಡ್ಡಾಯವಾಗಿ. ಇಡಲಿಲ್ಲ ಅಂದರೆ ನಾನು ಒಂದು ಎಕ್ಸಾಂಪಲ್ ಮುಖಾಂತರ ತೋರಿಸ್ತೀನಿ. ಇವಾಗ ಇದು 25% ಇದೆ, ಅದಕ್ಕೆ ನಮಗೆ ಸೇವ್ ಬಟನ್ ತೋರಿಸ್ತಾ ಇದೆ. ಅದನ್ನೇ ನಾವು ಒಂದು ಸ್ವಲ್ಪ ಜಾಸ್ತಿ ಮಾಡಿಕೊಂಡ್ರೆ ಓವರಾಲ್ ಅಮೌಂಟ್ಗಿಂತ ಜಾಸ್ತಿ ಆಯಿತು. ನಮ್ಮದು ಟೋಟಲ್ ಎಸ್ಟಿಮೇಟೆಡ್ ಕಾಸ್ಟ್ 31 lakh ಅಂತ ಇಟ್ಕೊಬಿಟ್ಟಿದ್ದೀವಿ. 3,75,000 SC ST ಫಂಡನ್ನು ನಾವು ಇದನ್ನ ಫುಲ್ಫಿಲ್ ಮಾಡಿಲ್ಲ ಅಂತೇಳಿ ನಮಗೆ ಸೇವ್ ಬಟನ್ ಎನೇಬಲ್ ಆಗ್ತಾ ಇಲ್ಲ. ಇದನ್ನ ಕಂಪಲ್ಸರಿ ನೋಡಿಕೊಂಡು ಸೇವ್ ಬಟನ್ ಎನೇಬಲ್ ಆಗಬೇಕು ಅಂತ ಹೇಳಿದ್ರೆ ನಾವು ಕರೆಕ್ಟಾಗಿ SC ST ಫಂಡು 25% ಕಡ್ಡಾಯವಾಗಿ ಇದರಲ್ಲಿ ಇಡಲೇಬೇಕು. ಇವಾಗ ಕರೆಕ್ಟ್ ಆಗಿದೆ, ಅದರಿಂದ ನಿಮಗೆ ಸೇವ್ ಬಟನ್ ತೋರಿಸ್ತಾ ಇದೆ. ಇನ್ನು ಎಸ್ಕ್ರೋ ಪೇಮೆಂಟ್ಸ್, ಇದನ್ನ ನಾವೆಲ್ಲರೂ ಕನ್ಫ್ಯೂಸ್ ಮಾಡ್ಕೊಳ್ತೀವಿ. ಇದು ಓನ್ ರಿಸೋರ್ಸ್ ಫಂಡಲ್ಲಿ ನಾವು ಏನು ಗ್ರಾಮ ಪಂಚಾಯಿತಿ ಕಚೇರಿಯ ವಿದ್ಯುತ್ ಬಿಲ್ನ ನಾವು ಕಟ್ತೀವಿ, ಅಥವಾ ಲೈಬ್ರರಿದು ಕಟ್ತೀವಿ, ಕೆಲವೊಂದು ಸಲ ಸಮುದಾಯ ಭವನದ್ದು ಸಹ ನಾವು ಕಟ್ತಾ ಹೋಗ್ತೀವಿ. ಆ ಅಮೌಂಟನ್ನ ನಾವಿಲ್ಲಿ ಅಲೋಕೇಟ್ ಮಾಡ್ತಾ ಹೋಗಬೇಕಾಗುತ್ತೆ. ಇದು ಸ್ಟ್ರೀಟ್ ಫೈನಾನ್ಸ್ದಲ್ಲ. ಕೆಲವರು ಕನ್ಫ್ಯೂಸ್ ಮಾಡಿಕೊಂಡು ಆ ಅಮೌಂಟ್ನ ಇಲ್ಲಿ ಹಾಕ್ಕೊಂಡಿರ್ತೀರ, ಇಲ್ಲಾಂದರೆ 0 ಅಂತಲೂ ತೋರಿಸಿರ್ತೀರ. 0 ಅಂತ ತೋರಿಸೋದ್ರಿಂದ ನಮ್ಮ ಗ್ರಾಮ ಪಂಚಾಯತಿಲಿ ನಾವು ಏನೇನು ಖರ್ಚು ಮಾಡ್ತೀವಿ ಅದನ್ನು ನಾವು ಕರೆಕ್ಟಾಗಿ ತೋರಿಸ್ಲಿಕ್ಕಾಗಲ್ಲ. ಆ ಕಾರಣದಿಂದ ನೀವು ಲಾಸ್ಟ್ ಇಯರ್ದು 2 yearsದು ಏನಿದೆ ಅದನ್ನ ನೋಡಿಕೊಂಡು ಕರೆಂಟ್ ಎಲೆಕ್ಟ್ರಿಸಿಟಿ ಬಿಲ್ಲಿಗೆ ಮತ್ತು ಪವರ್ಗೋಸ್ಕರ ಏನೇನು ಖರ್ಚು ಮಾಡಿದ್ದೀರಾ ಅದನ್ನು ನೀವಿಲ್ಲೇ ಹಾಕೋಬೇಕಾಗುತ್ತೆ. ಇನ್ನು GP ಸ್ಟಾಫ್ ಸ್ಯಾಲ್ರಿ, ನಿಮ್ಮಲ್ಲಿ SC ST ನೌಕರರು ಇದ್ದಾರೆ ಅಂತ ಹೇಳಿದ್ರೆ ಅದನ್ನು ಸಹ ನೀವು ಬೈಫರ್ಕೇಟ್ ಮಾಡಿ ಹಾಕೋಬೋದು. ಇಲ್ಲ ಅಂತ ಹೇಳಿದ್ರೆ ಡೈರೆಕ್ಟಾಗಿ ಎಷ್ಟು ಅಮೌಂಟು ನೀವು ಅವರಿಗೆ ಇದು ಮಾಡ್ತೀರಾ 40% ಏನೋ ಇಟ್ಕೊಳ್ತೀವಲ್ಲ ಅದನ್ನು ನೀವಿಲ್ಲಿ ಆ್ಯಡ್ ಮಾಡ್ಕೋಬಹುದು. ಅಕಸ್ಮಾತ್ ನಮ್ಮದೆಲ್ಲ ಎಕ್ಸಾಸ್ಟ್ ಆಗಿದೆ ಅಂತ ಹೇಳಿದ್ರೆ ನೀವು ಇದನ್ನ 0 ತೋರಿಸ್ಕೊಂಡ್ರೂ ಆಗುತ್ತೆ. ನೆಕ್ಸ್ಟ್ ಸ್ಪೋರ್ಟ್ಸು, ನಮ್ಮದು ಓವರಾಲ್ OSR ಬಜೆಟಲ್ಲಿ ಅದರಲ್ಲಿ ನಾವು ಏನು 2% ಇಡಬೇಕು, ಅದನ್ನು ಸಹ ನಾವು ಬೈಫರ್ಕೇಟ್ ಮಾಡಿ ಹಾಕೋಬೋದು, ಅಥವಾ ಹಾಗೇ ಡೈರೆಕ್ಟಾಗಿ ಅಮೌಂಟ್ ಹಾಕ್ಕೊಂಡ್ರೂ ಆಗುತ್ತೆ. ಇದರಲ್ಲಿ ಏನು ಕಂಪಲ್ಸರಿ ನಾವು ಡಿವೈಡ್ ಮಾಡಲೇಬೇಕು ಅಂತ ಏನೂ ಇಲ್ಲ. ನಮ್ಮ ಪ್ಲ್ಯಾನ್ ಪ್ರಕಾರ ನಾವಿಲ್ಲಿ ಸ್ಪೋರ್ಟ್ಸ್ಗೂ ಫಂಡನ್ನು ನಾವು ಬೈಫರ್ಕೇಟ್ ಮಾಡೇ ಇಟ್ಕೊಳ್ತಾ ಇದ್ದೀವಿ. ಇನ್ನು ಕಮ್ಯುನಿಟಿ ಸ್ಯಾನಿಟರಿ ಕಾಂಪ್ಲೆಕ್ಸು,
ಇನ್ನು RWS ಮೇಂಟೆನೆನ್ಸ್ ಗ್ರ್ಯಾಂಟ್ಸ್ ಅದಂತೂ ನಮಗೆ ಇವಾಗ ಅಮೌಂಟ್ ಬರ್ತಾ ಇಲ್ಲ. ಸೊ ಆ ಕಾರಣದಿಂದ ನಾವು ಝೀರೋನೇ ಹಾಕ್ಕೊಳ್ತಾ ಇದ್ದೀವಿ. ನಿಮ್ಮ ಜಿಲ್ಲೆಗಳಲ್ಲಿ ಏನಾದರೂ ಅಮೌಂಟ್ ಅಲೋಕೇಟ್ ಮಾಡ್ತಾ ಇದ್ದರೆ ನಿಮ್ಮ ಗ್ರಾಮ ಪಂಚಾಯತಿಗೆ ಅಂತ ಹೇಳಿದ್ರೆ ಅದನ್ನ ಹಾಕೋಬೋದು. ಇದು ನಾವು ಮಾಡ್ತಾ ಇರೋದು ನಮ್ಮ ಗ್ರಾಮ ಪಂಚಾಯಿತಿಯ ಓವರ್ ಆಲ್ ಆ್ಯಕ್ಷನ್ ಪ್ಲ್ಯಾನ್ ಆಗಿರೋದ್ರಿಂದ ನಮ್ಮ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಬರೋಂಥ ಎಲ್ಲ ಏನೇನು ಕಾಂಪೋನೆಂಟ್ಸ್ಗಳಿದ್ದಾವೆ ಇದನ್ನೆಲ್ಲನೂ ಸಹ ನೀವು ಅಮೌಂಟ್ ಅಲೋಕೇಶನ್ ಅನುದಾನ ಏನು ಲಭ್ಯತೆ ಇದೆ ಅದನ್ನೆಲ್ಲನೂ ಹಾಕ್ಕೊಳ್ಳೇಬೇಕಾಗುತ್ತೆ. ನಾವು ಬರೀ 16 ಫೈನಾನ್ಸಿಗೆ ಮಾತ್ರ ತೋರಿಸ್ಬಿಟ್ಟು OSRಲ್ಲಿ ಒಂದು ಸ್ವಲ್ಪ ತೋರಿಸಿ ಅದಾದ ನಂತರ ಬೇರೆ ಎಲ್ಲನೂ 0 ತೋರಿಸ್ಕೊಳ್ಳೋದು ನಮಗೆ ವಾಡಿಕೆ ಆಗಿದೆ. ಅದನ್ನ ಒಂದು ಸ್ವಲ್ಪ ಬಿಟ್ಟರೆ ನಮ್ಮ ಗ್ರಾಮ ಪಂಚಾಯಿತಿ ಓವರಾಲ್ ಪ್ಲ್ಯಾನು ಸಹ ಇದರಲ್ಲಿ ವೆಬ್ಸೈಟಲ್ಲಿ ಡಿಸ್ಪ್ಲೇ ಆಗೋದ್ರಿಂದ ನಮಗೂ ಎಲ್ಲ ಇದನ್ನು ಫುಲ್ಫಿಲ್ ಮಾಡಿದಂತಹ ಒಂದು ಮನಸ್ಸಿಗೆ ಒಂದು ತೃಪ್ತಿ ಆಗುತ್ತೆ ಅಂತ ಅಂದ್ಕೊಂಡು ಈ ಮಾತನ್ನ ಹೇಳ್ತಾ ಇದ್ದೀನಿ. ಗ್ರೇ ವಾಟರ್ ಮ್ಯಾನೇಜ್ಮೆಂಟ್ ಇದ್ದರೆ ನೀವು ಹಾಕ್ಕೊಳ್ಳಿ, ಇಲ್ಲ ಅಂತ ಹೇಳಿದ್ರೆ ಇವಾಗ ಆಲ್ರೆಡಿ ಆ್ಯಕ್ಷನ್ ಪ್ಲ್ಯಾನ್ ಮಾಡಿ ಸ್ಪರ್ಸಲ್ಲಿ ನಾವು ಹಾಕ್ತಾನೂ ಇದ್ದೀವಿ. ಆ ವರ್ಕ್ನೂ ಸಹ ನಾವು ಇಲ್ಲಿಗೆ ಸೇರಿಸ್ಕೋಬೋದು. ಮುಂದೆ ಏನಾದರೂ ಗ್ರೇ ವಾಟರ್ ಮ್ಯಾನೇಜ್ಮೆಂಟ್ ಯೂನಿಟ್ಸ್ನ SBM ಅಡಿಯಲ್ಲಿ ಮಾಡೋದಿದ್ರೆ. ನೀವು ಇಲ್ಲಿ ನೋಡ್ಬೋದು, ನಾವು ಇಲ್ಲಿ ಸ್ಕ್ರಾಲ್ ಮಾಡ್ತಾಯಿದ್ರೆ ಅಮೌಂಟು ಕಡಿಮೆ ಆಗುತ್ತೆ. ಜಾಸ್ತಿನೂ ಮಾಡ್ಕೋಬೋದು, ಸ್ಕ್ರಾಲ್ ಮಾಡೋದು ಮುಖಾಂತರ ಕಡಿಮೆನೂ ಮಾಡ್ಕೋಬೋದು. ಹೊರಗಡೆ ಬಂದು ಕ್ಲಿಕ್ ಮಾಡಿದ್ರೆ ಮಾತ್ರ ನಿಮಗೆ ಸೇವ್ ಬಟನ್ ಬರುತ್ತೆ. ಇದೆಲ್ಲ ಬೇಸಿಕ್ಕು, ಹೇಳ್ಕೊಡ್ಬೇಕು ಅಂತ ಏನೂ ಇಲ್ಲ. ಆದ್ರೂ ಕೆಲವೊಂದು ಸಲ ನಮ್ಮ DOಸ್ಗಳು ಎಂಟ್ರಿ ಮಾಡಬೇಕಾದ್ರೆ ತಬ್ಬಿಬಾಗ್ತಾರೆ. ಇಂಡಿವಿಜುವಲ್ ಹೌಸ್ ಹೋಲ್ಡ್ IHHL ಸಹ ನೀವು ಬೈಫರ್ಕೇಟ್ ಮಾಡಿ ಹಾಕೋಬೇಕಾಗುತ್ತೆ. SC STಗೆ ಮತ್ತು ಬೇರೆಯವ್ರಿಗೆ ಅಂತ ಅಲೋಕೇಟ್ ಮಾಡಿ ಇಟ್ಟಿರ್ತೀರ, ಜನರಲ್ಗೆ ಮತ್ತು ಫಿಸಿಕಲಿ ಡಿಸೇಬಲ್ ಅವ್ರಿಗೂ ಸಹ ನಾವು ಶೌಚಾಲಯಗಳನ್ನ ಕೊಡ್ತಾ ಇರ್ತೀವಿ. ಅದನ್ನು ಸಹ ಆ್ಯಡ್ ಮಾಡಬೇಕಾಗುತ್ತೆ. ಇದು ಮಾಡೋದಕ್ಕಿಂತ ಮೊದಲೇ ಸ್ವಲ್ಪ ಟೇಬಲ್ ವರ್ಕ್ ಮಾಡಿಕೊಂಡು ನಾವೆಲ್ಲ ಡಿವೈಡ್ ಮಾಡಿ ಇಟ್ಕೊಂಡಿದ್ರೆ ನಿಮಗೆ ಎಂಟ್ರಿ ಮಾಡಲಿಕ್ಕೆ ಈಸಿ ಆಗುತ್ತೆ. ನಾವಿವಾಗ ಒಂದು 12 ಯೂನಿಟ್ ಮಾಡಿದ್ದೀವಿ. ಇನ್ನು ಸ್ವಚ್ಛ ಭಾರತ್ ಮೆಷಿನಲ್ಲಿ ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ಗಂತೂ ನಾವು ಮಾಡ್ತಾನೇ ಇದ್ದೀವಿ. ಘನತ್ಯಾಜ್ಯ ನಿರ್ವಹಣೆನ, ಅದಕ್ಕೆ ಬರೋಂಥ ಸ್ಯಾಲ್ರಿ ಇರ್ಬೋದು, ಈ ಥರ ಅಡ್ಮಿನಿಸ್ಟ್ರೇಟಿವ್ ಎಕ್ಸ್ಪೆನ್ಸಸ್ ಏನಿರ್ಬೋದು ಅದನ್ನ ಮಾಡಲಿಕ್ಕೆ ಅಂತೇಳಿ ಇಲ್ಲಿ ನಾವು ಒಂದು ಅಮೌಂಟನ್ನ ಇಟ್ಕೊಳ್ಬೋದು. ಆಲ್ಮೋಸ್ಟು RWS ಒಂದು ಬಿಟ್ಟು ನಾವು ಎಲ್ಲದನ್ನೂ ಆ್ಯಡ್ ಮಾಡ್ಕೊಳ್ತಾ ಇದ್ದೀವಿ. ಕೆಲವೊಬ್ರಿಗೆಲ್ಲ ಡೆವಲಪ್ಮೆಂಟ್ ವರ್ಕ್ಸ್, ಫಾರ್ ಎಕ್ಸಾಂಪಲ್ ಸ್ಟೇಟಿಂದ ಬರೋಂಥದ್ರಲ್ಲಿ ನಾವು ಡೆವಲಪ್ಮೆಂಟ್ ವರ್ಕ್ಸ್ನ ಇಟ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಯಾಕೆ ಅಂತಂದರೆ ಕೆಲವೊಂದೆಲ್ಲ ಎಲ್ಲನೂ ನಾವು ಎಸ್ಕ್ರೋ ಪೇಮೆಂಟ್ ಮಾಡ್ತೀವಿ. ಆ ಕಾರಣದಿಂದ ನೀವು ಎಕ್ಸಾಸ್ಟ್ ಆಗಿರೋರು ಡೆವಲಪ್ಮೆಂಟ್ ವರ್ಕ್ಸ್ ಇಟ್ಕೋಬೇಕಾಗುತ್ತೆ. ಡೆವಲಪ್ಮೆಂಟ್ ವರ್ಕ್ಸ್ಗೆ ಅಮೌಂಟನ್ನು ನಾವು ಅಲೋಕೇಟ್ ಮಾಡಬೇಕಾದ್ರೆ ಇದರಲ್ಲೂ ಸಹ ಕಂಪಲ್ಸರಿಯಾಗಿ SC ST ಫಂಡ್ ಅಂತ ಇಟ್ಕೊಳ್ಳೇಬೇಕು. ಇಲ್ಲ ಅಂತ ಹೇಳಿದ್ರೆ ಬೈಫರ್ಕೇಷನ್ ಇಲ್ಲ ಅಂದರೆ ಇಲ್ಲಿ ಫಾರ್ಮುಲಾ ಅಪ್ಲೈ ಆಗುತ್ತೆ, ನಿಮಗೆ ಸೇವ್ ಬಟನ್ ಎನೇಬಲ್ ಆಗಲ್ಲ. ನಿಮಗೆ ಯಾವಾಗಲೂ ಇದು 10 ಮಾತ್ರ ಇದಾಗುತ್ತೆ. ನಾವು 100 ಅಂತ ಮಾಡಿಕೊಂಡು ಎಲ್ಲವೂ ಇದು ಮಾಡಿದ್ರೆ ಈಗ ಎಸ್ಕ್ರೋ ಪೇಮೆಂಟ್ಸ್ ಬಂತು. ಇದು ಸ್ಟೇಟ್ ಫಿನಾನ್ಸ್ ಗ್ರ್ಯಾಂಟ್ಸ್ ಏನು ಬರುತ್ತೆ ಅದು. ಇದನ್ನು ಓವರಾಲ್ ಆಗಿ ನಮ್ಮ ಗ್ರಾಮ ಪಂಚಾಯತಿಗೆ ಎಷ್ಟು ಅಮೌಂಟ್ ಬರುತ್ತೆ ಅದನ್ನ ಒಂದೇ ಸಲ ಹಾಕೋಬೋದು. ಇದು ಕೊನೆಯದು ಇನ್ನು GP ಸ್ಟಾಫ್ ಸ್ಯಾಲ್ರಿ. ನಮಗೆ ಲಾಸ್ಟ್ ಇಯರ್ ಏನಾಗ್ತಿತ್ತು ಅಂದರೆ ನಾವು ಓನ್ ರಿಸೋರ್ಸ್ ಫಂಡಲ್ಲಿ ಏನು 25% ಮೇಂಟೈನ್ ಮಾಡಲಿಲ್ಲ ಅಂತ ಹೇಳಿದ್ರೆ ನಮಗೆ ಫ್ರೀಸ್ ಬಟನ್ ಬರ್ತಿರಲಿಲ್ಲ. ಇವಾಗ ಏನು ಮಾಡಿದ್ದಾರೆ ಅಂತ ಹೇಳಿದ್ರೆ ಡೈರೆಕ್ಟಾಗಿ ನಾವು ಒಂದೊಂದು ಯೂನಿಟ್ ಎಂಟ್ರಿ ಮಾಡಬೇಕಾದ್ರೇ 25% ಮೇಂಟೈನ್ ಮಾಡಲಿಲ್ಲ ಅಂತ ಹೇಳಿದ್ರೆ ನಿಮಗೆ ಸೇವ್ ಬಟನ್ ಎನೇಬಲ್ ಆಗೋದೇ ಇಲ್ಲ. ಅದರಿಂದ ಫ್ರೀಸ್ ಬಟನ್ ಬರ್ತಾ ಇಲ್ಲ ಅಂತ ಕೆಲವು ಸಲ ಹೇಳ್ತಿದ್ರಿ. ಈ ವರ್ಷದಲ್ಲಿ ಆ ಥರ ಸಮಸ್ಯೆ ಇರಲ್ಲ, ಅಲ್ಲೇ ಎನೇಬಲ್ ಆಗಿರುತ್ತೆ, ನಿಮಗೆ ಡಿಸ್ಪ್ಲೇ ಆಗುತ್ತೆ. ಇವಾಗ ನೋಡಿ ಇದಿಷ್ಟು ಎಂಟ್ರಿ ಮಾಡಿದ ತಕ್ಷಣ ಫ್ರೀಸ್ ಬಟನ್ ಬಂತು. ಇದನ್ನು ನೀವು ಫ್ರೀಸ್ ಮಾಡ್ಕೊಂಡು ನಂತರವೇ ನೀವು ನೆಕ್ಸ್ಟ್ ವರ್ಕ್ ಆ್ಯಕ್ಟಿವಿಟಿ ಕ್ರಿಯೇಷನ್ಗೆ ಹೋಗ್ಲಿಕ್ಕೆ ಸಾಧ್ಯ ಆಗೋದು. ಫ್ರೀಸ್ ಮಾಡಿದ ನಂತರ ಇದನ್ನ ಪುಷ್ ಇಂಟು EGS ಅಂತಲೂ ಆಮೇಲೂ ಕೊಟ್ಕೋಬೋದು. ಈಗಲೂ ಸಹ ಕೊಟ್ಟರು ಏನು ಸಮಸ್ಯೆ ಆಗಲ್ಲ. ಇದು EGSಗೆ ಪುಷ್ ಆಗುತ್ತೆ ನಮ್ಮ ರಿಸೋರ್ಸ್ ಎನ್ವಲಪ್.
ನೆಕ್ಸ್ಟ್ ಸ್ಟೆಪ್ ಏನು ಅಂತಂದರೆ ಐಪಾಪ್ ಆ್ಯಕ್ಟಿವಿಟಿ ಕ್ರಿಯೇಷನ್. ನಿಮಗೆಲ್ಲರಿಗೂ ಗೊತ್ತಿದೆ ಐಪಾಪ್ ಆ್ಯಕ್ಟಿವಿಟಿ ಕ್ರಿಯೇಷನ್ನು ನಾವು ಯಾವುದ್ರ ಬೇಸಿಸ್ ಮೇಲೆ ಮಾಡ್ತಾ ಇದ್ದೀವಿ ಅಂತೇಳಿ. ನಾವು ಪರ್ಸ್ಪೆಕ್ಟಿವ್ ಪ್ಲ್ಯಾನಿಂಗಲ್ಲಿ ಯಾವುದ್ಯಾವುದು ವೆಚ್ಚದ ಚಟುವಟಿಕೆ ಅಂತ ತಗೊಂಡಿದ್ದೀವಿ, ಅದು ಮಾತ್ರ ನಮಗೆ ಇಲ್ಲಿ ಡಿಸ್ಪ್ಲೇ ಆಗುತ್ತೆ. ಈ ಗ್ರಾಮ ಪಂಚಾಯತಿಲಿ ನಮಗೆ 65 ಎಂಟ್ರಿಗಳನ್ನ ವೆಚ್ಚದ ಚಟುವಟಿಕೆ ಅಂತ ತೊಗೊಂಡಿದ್ದೀವಿ. ಅದರಲ್ಲೂ ಕೆಲವೊಂದನ್ನ ಏನು ಮಾಡಿರ್ತೀವಿ ಅಂತ ಹೇಳಿದ್ರೆ, ಇವಾಗ ಈ ಸೆಲೆಕ್ಟ್ ಬಟನ್ ಪ್ರೆಸ್ ಮಾಡಿದಾಗ ನೀವು ನೋಡಿ ಇದೊಂದು ನಮಗೆ ಡಿಸ್ಪ್ಲೇ ಆಗ್ತಾ ಇದೆ PPID, ಆದರೆ ನಮಗೆ ಚೆಕ್ ಬಾಕ್ಸ್ ಇಲ್ಲ. ಯಾಕೆ ಅಂತ ಹೇಳಿದ್ರೆ ಇದರಲ್ಲಿ ಇವರು ಅದರ್ ಡಿಪಾರ್ಟ್ಮೆಂಟಿಂದ ಮಾತ್ರ ಮಾಡಲಿಕ್ಕೆ ಸಾಧ್ಯ ಅಂತ ಇಲ್ಲಿ ನೋಡಿ, ಅದರ್ ಸೋರ್ಸ್ ಆಫ್ ಫಂಡ್ ಅದರ್ ಲೈನ್ ಡಿಪಾರ್ಟ್ಮೆಂಟ್ಸ್ ಅಂತ ತೊಗೊಂಡಿದ್ದಾರೆ. ನಾವು ಇದರಲ್ಲಿ ಕನ್ವರ್ಜೆನ್ಸ್ ತೋರಿಸಿದ್ರು ನಮಗೆ ಆ್ಯಕ್ಟಿವಿಟಿ ತಗೊಳ್ಳಿಕ್ಕೆ ಬಿಡುತ್ತೆ. ಇಲ್ಲಿ ನೋಡಿ 16 ಫೈನಾನ್ಸು ಅದರ್ ಲೈನ್ ಡಿಪಾರ್ಟ್ಮೆಂಟ್ಸ್ ಅಂತಿದೆ. ಸೊ ಆ ಕಾರಣದಿಂದ ನಮಗೆ ಇದು ಚೆಕ್ ಬಾಕ್ಸ್ ಓಪನ್ ಆಗುತ್ತೆ, ನಾವು ಈ ವರ್ಕ್ನ ತೊಗೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. 16 ಫೈನಾನ್ಸು ಯಾವ ಸೋರ್ಸ್ ಫಂಡು, ಇವಾಗ ನಿಮಗೆ ಇಲ್ಲಿ ಸೋರ್ಸ್ ಆಫ್ ಫಂಡ್ 16 ಫೈನಾನ್ಸ್ ಇದೆ, ನಾನು ಇದನ್ನ OSRಲ್ಲಿ ತೊಗೋಬೇಕು, ಏನು ಮಾಡೋದು ಅಂತ ಯೋಚನೆ ಮಾಡುವಾಗ ಹಾಗೇನು ಇಲ್ಲವೇ ಇಲ್ಲ. ನಮ್ಮಲ್ಲಿ ಈಗ ಎಷ್ಟು ಚೆಕ್ ಬಾಕ್ಸ್ ಇದ್ದಾವೆ, 85 ಚೆಕ್ ಬಾಕ್ಸ್ 65 ಇದ್ದಾವೆ. 65ನೂ ನಾವು ಕ್ಲಿಕ್ ಮಾಡಲೇಬೇಕು. ಇಲ್ಲಿ ಏನು 0 ಅಂತ ತೋರಿಸ್ತಾ ಇದೆ, ಇದರಲ್ಲಿ 1 ಅಂತ ತೋರಿಸಲೇಬೇಕು. ಯಾವುದು 0 ಆ್ಯಕ್ಟಿವಿಟಿ ಇದ್ದರೆ ನಮಗೆ ಐಪಾಪ್ ಫ್ರೀಸ್ ಆಗಲ್ಲ. ಸೊ ಆ ಕಾರಣದಿಂದ ನೀವು ಒಂದು ಚೆಕ್ ಬಾಕ್ಸ್ನ ಕ್ಲಿಕ್ ಮಾಡಿ 100 ಆ್ಯಕ್ಟಿವಿಟಿ ಬೇಕಾದ್ರೂ ಕ್ರಿಯೇಟ್ ಮಾಡ್ಬೋದು. ಎಲ್ಲ ಚೆಕ್ ಬಾಕ್ಸ್ಗಳನ್ನೂ ಒಟ್ಟಿಗೆ ಕ್ರಿಯೇಟ್ ಮಾಡಿ ಬೇಕಾದರೆ 4-5 ಚೆಕ್ ಬಾಕ್ಸ್ನ ಕ್ರಿಯೇಟ್ ಮಾಡಿಕೊಂಡು ನಾವು ಕ್ರಿಯೇಟ್ ವರ್ಕ್ ಆ್ಯಕ್ಟಿವಿಟಿ ID ಅಂತ ಮಾಡಿಕೊಂಡ್ರೆ ನಮಗೆ ವರ್ಕ್ ಆ್ಯಕ್ಟಿವಿಟಿನ ಆ್ಯಡ್ ಮಾಡ್ಬೋದು. ನಿಮ್ಗೆ ಕೆಲವೊಂದು ಸಲ ಅನಿಸ್ಬೋದು ಇದರಲ್ಲಿ ವಿಶೇಷ ಚೇತನರಿಗೆ ರ್ಯಾಂಪ್ ಸೌಲಭ್ಯ ಅಂತಿದೆ, ಆದರೆ ನಾವು ಬೇರೆ ವರ್ಕ್ ತೊಗೋಬೇಕು, ಬೇರೆ ಇದು ಅಂತೇಳಿ. ನೀವು PSP ಅದು ಒನ್ ಟೈಮ್ ಆ್ಯಕ್ಟಿವಿಟಿ, ಒಂದು ಸಲ ಮಾತ್ರ EO ಸರಿಂದ ನೀವು ಅದನ್ನ ಅಪ್ರೂವಲ್ ತೊಗೊಂಡ್ರೆ ಅದು ನೆಕ್ಸ್ಟು ಓಪನ್ ಆಗಲ್ಲ. ಅದು 5 ಇಯರ್ಸ್ ಪ್ಲ್ಯಾನ್ ಅಂತ ತೊಗೊಂಡಿರೋ ಕಾರಣದಿಂದ ಅದು ನಿಮಗೆ ಡಿಸ್ಪ್ಲೇ ಆಗ್ತಾನೇ ಇರುತ್ತೆ. ನೀವು ಏನು ಇದು ಚೆಕ್ ಬಾಕ್ಸ್ ಸೆಲೆಕ್ಷನ್ ಆಗಿದೆ, ಚೆಕ್ ಬಾಕ್ಸ್ ಸೆಲೆಕ್ಟ್ ಅದು ನಮ್ಮ ವರ್ಕ್ ID ಕ್ರಿಯೇಟ್ ಮಾಡಲಿಕ್ಕೆ ಮಾತ್ರನೇ. ಇದಕ್ಕೂ ಮತ್ತು ನಮ್ಮ ವರ್ಕ್ ಏನು ಕ್ರಿಯೇಟ್ ಮಾಡ್ತೀವಿ ಅದಕ್ಕೆ ಸಾಮರ್ಥ್ಯ ಇರಲೇಬೇಕು ಅಂತ ಏನೂ ಇಲ್ಲ. ನೀವು ಇಲ್ಲಿ ವಿಶೇಷ ಚೇತನರಿಗೆ ರ್ಯಾಂಪ್ ಸೌಲಭ್ಯ ಅಂತ ತೊಗೊಂಡು ನಾವು ಕೆಳಗಡೆ ಏನೋ ತೊಗೊಳ್ತಾ ಇದ್ದೀನಿ ಅಂತ ಹೇಳಿದ್ರೆ ಅದು ಸಾಧ್ಯವಿಲ್ಲ. ಇವಾಗ ನಾವು PPID ಕ್ರಿಯೇಟ್ ಆಯಿತು. PPID ಕ್ರಿಯೇಟ್ ಆದ ತಕ್ಷಣವೇ ನಮಗೆ ಇಲ್ಲೊಂದು ಐಪಾಪ್ ID ಅಂತ ಬರ್ತಾ ಇದೆ. ಇದು ನಮ್ಮ ವರ್ಕ್ ID ಇವಾಗಿರೋದು. ಇದರಲ್ಲಿ ನಮಗೆ ಕೆಳಗಡೆ ಬಂದರೆ ಪ್ರೈಮರಿ ಥೀಮ್ ಅಂತ ತೋರಿಸ್ತಾ ಇದೆ. ನನಗೆ ಈ ಗ್ರಾಮ ಪಂಚಾಯತಿ ಓಪನ್ ಆಗಿದಾಗ ನನಗೆ ನೋಡಿ 2 ಥೀಮ್ ತೋರಿಸ್ತಾ ಇದೆ, ಕ್ಲೀನ್ ಆ್ಯಂಡ್ ಗ್ರೀನ್ ವಿಲೇಜು, ಸೆಲ್ಫ್ ಸಫಿಷಿಯೆಂಟ್ ಇನ್ಫ್ರಾಸ್ಟ್ರಕ್ಚರ್ ವಿಲೇಜು. 9 ಥೀಮ್ಗಳಲ್ಲಿ ನಮಗೆ 2 ಥೀಮ್ ಮಾತ್ರ ಡಿಸ್ಪ್ಲೇ ಆಗ್ತಾ ಇದ್ದಾವೆ. ನೀವು 9 ಥೀಮ್ಗಳಲ್ಲಿ ಒಂದು ವರ್ಕ್ ತಗೊಂಡು ಎಷ್ಟು 25% ಆ್ಯಕ್ಟಿವಿಟೀಸ್ನ ಕಡ್ಡಾಯವಾಗಿ ತಗೊಳ್ಳೇಬೇಕು. ಅದು ನೆಕ್ಸ್ಟು ಸ್ಲೈಡಲ್ಲಿ ನಾನು ತೋರಿಸ್ತೀನಿ. ಕ್ಲೀನ್ ಆ್ಯಂಡ್ ಗ್ರೀನಲ್ಲಿ ಒಂದು 24 ಆ್ಯಕ್ಟಿವಿಟೀಸ್ನ ತೊಗೋಬೇಕಾಗುತ್ತೆ. ಸೆಲ್ಫ್ ಸಫಿಷಿಯೆಂಟಲ್ಲಿ 25% ಅಂದರೆ ಒಂದು 21 ಆ್ಯಕ್ಟಿವಿಟೀಸ್ನ ತೊಗೋಬೇಕಾಗುತ್ತೆ. ಎಲ್ಲರೂ ಏನಂತ ತಿಳ್ಕೊಂಡಿದ್ದಾರೆ ಅಂತ ಹೇಳಿದ್ರೆ, ನಾವು ಈ ಥೀಮ್ ಏನಿದೆ ಸಂಕಲ್ಪ ಥೀಮು ಅದನ್ನು ನಾವು 15 ಫೈನಾನ್ಸ್ ಗ್ರ್ಯಾಂಟ್ಸಲ್ಲೇ ತೊಗೋಬೇಕು ಅಂತೇಳಿ ಕೆಲವೊಂದು ಸಲ ಏನು ಮಾಡ್ತೀರಾ, ₹1 ₹2 ಅಂತ ಹೇಳಿ ಹಾಕಿ ಆ್ಯಕ್ಟಿವಿಟೀಸ್ನ ಕ್ರಿಯೇಟ್ ಮಾಡ್ಕೊಳ್ತೀರಾ. ಅದರ ಅವಶ್ಯಕತೆ ಇರಲ್ಲ. ನೀವು OSR ಅಲ್ಲಾದರೂ ತೊಗೋಬೋದು, SBM ಅಲ್ಲಾದರೂ ತೊಗೋಬೋದು, ಅಥವಾ ಸ್ಟೇಟ್ ಫಿನಾನ್ಸ್ ಕಮಿಷನ್ ಗ್ರ್ಯಾಂಟಲ್ಲೂ ಸಹ ತೊಗೋಬೋದು. ಎಲ್ಲೇ ತಗೊಳ್ಳಿ, ಅನ್ಟೈಡಲ್ಲಿ ಯಾವುದ್ರಲ್ಲಿ ಬೇಕಾದರೂ ತಗೊಂಡ್ರೆ ನಿಮಗೆ ಒಂದು ವರ್ಕು ಕ್ರಿಯೇಟ್ ಆಗುತ್ತೆ. ನೀವು 15 ಫೈನಾನ್ಸಲ್ಲೇ ಆಗಬೇಕು ಅಂತೇಳಿ ಅಲ್ಲಿ ₹1 ಇಟ್ಕೊಳ್ಳೋದು, ₹1000 ಒಂದು ಆ್ಯಕ್ಟಿವಿಟಿ ಇಟ್ಕೊಳ್ಳೋದು, ಮತ್ತು ನಮ್ಮ ಆ್ಯಕ್ಚುಯಲ್ ಕ್ರಿಯೆ ಯೋಜನೆಯಲ್ಲಿ ಇಲ್ದೇ ಇರೋಂಥದ್ದನ್ನ ಅಲ್ಲಿ ತೋರಿಸ್ಲಿಕ್ಕೋಸ್ಕರ ಫುಲ್ಫಿಲ್ ಮಾಡಲಿಕ್ಕೋಸ್ಕರ 25%ನ ಫುಲ್ಫಿಲ್ ಮಾಡಬೇಕು ಅಂತ ಇಟ್ಕೊಳ್ಳೋದನ್ನ ಬಿಟ್ಬಿಟ್ಟು ದಯವಿಟ್ಟು ನೀವು ಏನು ಮಾಡಿ ಅಂತ ಹೇಳಿದ್ರೆ, ನೀವು ಪ್ರೈಮರಿ ಥೀಮ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡಿದ ತಕ್ಷಣ ಟೈಡಾ ಅನ್ಟೈಡಾ ಯಾವುದಾದ್ರೂ ತಗೊಳ್ಳಿ. ಆಲ್ಮೋಸ್ಟು ಎಲ್ಲ ವರ್ಕ್ಸ್ಗಳು ನಮ್ಮಲ್ಲಿ ಬರೋದು ಅನ್ಟೈಡಲ್ಲೇ ಬರುತ್ತೆ. ಇವಾಗ ಸೆಲ್ಫ್ ಸಫಿಷಿಯೆಂಟಲ್ಲಿ ಜಾಸ್ತಿ ಬರಲ್ಲ, ಕ್ಲೀನ್ ಆ್ಯಂಡ್ ಗ್ರೀನಲ್ಲೂ ಸಹ ಅನ್ಟೈಡಲ್ಲಿ ಜಾಸ್ತಿ ವರ್ಕ್ ಬರ್ತವೆ. ಇಲ್ಲಿ ನೋಡಿ, ಇಲ್ಲಿ ವರ್ಕ್ಸ್ಗಳು ಡಿಸ್ಪ್ಲೇ ಆಗ್ತವೆ. ನಿಮಗೆ ಯಾವುದಾದ್ರು ಒಂದು ಪರ್ಟಿಕ್ಯುಲರ್ ವರ್ಕ್ನ ನೋಡಬೇಕು ಅಂತ ಹೇಳಿದ್ರೆ ಇಲ್ಲಿ ಸರ್ಚ್ ಆ್ಯಕ್ಟಿವಿಟಿ ಅಂತ ಕೊಟ್ಟು, ಇವಾಗ ಫಾರ್ ಎಕ್ಸಾಂಪಲ್ ರ್ಯಾಂಪ್ ಯಾವ ಥೀಮಲ್ಲಿ ಬರ್ತದೆ, ಏನು ಬರುತ್ತೆ ಅಂತೇಳಿ ನಾವು ಇಲ್ಲಿ ಕೊಟ್ಕೋಬೋದು. ರ್ಯಾಂಪ್ ಅಂತ ಕೊಟ್ಟ ತಕ್ಷಣ ಅನ್ಟೈಡಲ್ಲಿ ಬರುತ್ತೆ, ಹೆಲ್ದಿ ವಿಲೇಜಲ್ಲಿ ಬರುತ್ತೆ, ಯಾವ ಥೀಮಲ್ಲಿ ಬರ್ತದೆ, ಟೈಡಾ ಅನ್ಟೈಡಾ ಎಲ್ಲವೂ ಇಲ್ಲಿ ನಮಗೆ ಶೋ ಆಗುತ್ತೆ. ನಮಗೀಗ ಬೇಕಾಗಿರೋದು ಏನು ಥೀಮ್ ಅಂತ ಹೇಳಿದ್ರೆ, ಕ್ಲೀನ್ ಆ್ಯಂಡ್ ಗ್ರೀನಲ್ಲೇ ಬರಬೇಕು. ಇದೆಲ್ಲ ಚೈಲ್ಡ್ ಫ್ರೆಂಡ್ಲಿಯಲ್ಲಿ ತೋರಿಸ್ತಾ ಇದೆ, ಸೋಷಿಯಲಿ ಜಸ್ಟಿಸಲ್ಲಿ ತೋರಿಸ್ತಾ ಇದೆ ಹೊರತು ನಮಗೆ ಕ್ಲೀನ್ ಆ್ಯಂಡ್ ಗ್ರೀನಲ್ಲಿ ಅದು ಯಾವುದೂ ಥೀಮ್ ಇಲ್ಲ. ಫಸ್ಟು ನಾವು ಕ್ಲೀನ್ ಆ್ಯಂಡ್ ಗ್ರೀನಲ್ಲಿ ಏನೇನಿದೆ ಆ್ಯಕ್ಟಿವಿಟೀಸ್ ಅದನ್ನ ನೋಡಿಕೊಂಡು ಅಲ್ಲಿ ಚಿಕ್ಕದಾಗಿ ಕಾಣಿಸುತ್ತೆ. ಇಲ್ಲಿ ಮಾಡಿದ್ರೆ ನಿಮಗೆ ಕ್ಲೀನ್ ಆ್ಯಂಡ್ ಗ್ರೀನ್ ಥೀಮಲ್ಲಿ ಯಾವ್ಯಾವ ವರ್ಕ್ ಇದ್ದಾವೆ, ಟೈಡಲ್ಲಿ ಯಾವುದು, ಅನ್ಟೈಡಲ್ಲಿ ಯಾವುದು, ಇದನ್ನು ನಾವು ಇಲ್ಲೂ ಬೇಕಾದ್ರೆ
ಬೇಕಾದರೆ ನೋಡ್ಕೋಬೋದು ಆ್ಯಕ್ಟಿವಿಟೀಸ್ ಎಷ್ಟೊಂದು ಆ್ಯಕ್ಟಿವಿಟೀಸ್ ಇದ್ದಾವೆ ಅಂತೇಳಿ. ನೋಡಿ ಇಲ್ಲಿ 98 ಆ್ಯಕ್ಟಿವಿಟೀಸ್ಗಳು ನಮಗೆ ಕ್ಲೀನ್ ಆ್ಯಂಡ್ ಗ್ರೀನ್ ಥೀಮಲ್ಲಿ ಬರ್ತವೆ ಅಂತ ಇದೆ. ಅದರಲ್ಲಿ ನಾವು 24 ಆ್ಯಕ್ಟಿವಿಟೀಸ್ನ ಮಾಡಬೇಕು. ಈಗ ಅವೇರ್ನೆಸ್ ಕ್ರಿಯೇಷನ್ ಆನ್ ಬಿಹೇವಿಯರಲ್ ಇಶ್ಯೂಸ್ ಅಂಡರ್ ಲೈಫ್ ಮಿಷನ್, ಇದನ್ನೇ ನಾವು ಸೆಲೆಕ್ಟ್ ಮಾಡ್ಕೊಳ್ಳೋಣ. ಇದು VPRP ಪ್ಲ್ಯಾನಲ್ಲಿ ಇದೆಯಾ, ಇದ್ದರೆ ಎಸ್ ಅಂತ ಹಾಕೋಬೇಕು. ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಇದ್ದರೆ ಹಾಕೋಬೇಕು, ಇಲ್ಲಾಂದರೆ ನೋ ಅಂತಲೇ ಬಿಡಿ. ಇದು ಚೈಲ್ಡ್ ಬಜೆಟಾ ಅಥವಾ ಜೆಂಡರ್ ಬಜೆಟಾ. ವುಮೆನ್ ಫ್ರೆಂಡ್ಲಿ ಆಗಿದ್ದರೆ ನೀವು ಜೆಂಡರ್ ಬಜೆಟ್ ಅಂತ ಇಲ್ಲೇ ಕ್ರಿಯೇಟ್ ಮಾಡ್ಬೋದು. ಪಬ್ಲಿಕಾ ಬೆನಿಫಿಷಿಯರಿಯಿಂದ ಇಲ್ಲೇ ತೊಗೊಬಿಡ್ತಾ ಇದೆ. ಬೆನಿಫಿಷಿಯರಿ ಓರಿಯೆಂಟೆಡ್ ಆದರೆ ಇಲ್ಲಿ ಸೆಲೆಕ್ಟ್ ಮಾಡಲಿಕ್ಕೆ ಅವಕಾಶ ಕೊಡುತ್ತೆ ಪಬ್ಲಿಕ್ಕು. ಕನ್ವರ್ಜೆನ್ಸ್ ವರ್ಕ್ ಆದರೆ ನೀವು 16 ಫೈನಾನ್ಸು ಮತ್ತು OSR, SPM ಜೊತೆಗೆ OSR ಎಲ್ಲನೂ ಸೇರಿಸ್ಕೊಂಡು ಕನ್ವರ್ಜೆನ್ಸ್ ಮಾಡ್ಬೋದು. ವರ್ಕ್ಗಳನ್ನ ಮಾಡಬಾರ್ದು ಅಂತ ಏನೂ ಇಲ್ಲ. ಕನ್ವರ್ಜೆನ್ಸ್ ಅಂತ ಇದ್ದಾಗ ಎಸ್ ಅಂತ ಕ್ಲಿಕ್ ಮಾಡಬೇಕು. ಎಸ್ ಅಂತ ಕ್ಲಿಕ್ ಮಾಡಿದಾಗ ನಮಗೆ 2 ಸ್ಕೀಮ್ನ ನಾವಿಲ್ಲಿ ಆ್ಯಡ್ ಮಾಡಬೇಕಾಗುತ್ತೆ. ಮತ್ತು 2 ಸ್ಕೀಮಲ್ಲೂ ಅಮೌಂಟನ್ನ ಅಲೋಕೇಟ್ ಮಾಡಬೇಕಾಗುತ್ತೆ ಎಸ್ಟಿಮೇಟೆಡ್ ಕಾಸ್ಟ್ಗೆ. ಕನ್ವರ್ಜೆನ್ಸ್ ಇಲ್ಲ ಅಂದರೆ ನೋ ಅಂತ ಸೆಲೆಕ್ಟ್ ಮಾಡಿ. ಈಗ ಫಾರ್ ಎಕ್ಸಾಂಪಲ್ ನಾನು OSR ಅಲ್ಲೇ ತಗೊಳ್ತೀನಿ, ಅವೇರ್ನೆಸ್ ಕ್ರಿಯೇಷನ್ ಆ್ಯಂಡ್ ಬಿಹೇವಿಯರಲ್ಲಿ. ಇದು ನಾವು ಇದನ್ನ ಆಲ್ಮೋಸ್ಟ್ ಯಾವುದ್ರಲ್ಲಿ ಮಾಡ್ತೀವಿ ಅಂತ ಹೇಳಿದ್ರೆ ಅಡ್ಮಿನಿಸ್ಟ್ರೇಟಿವ್ ಎಕ್ಸ್ಪೆನ್ಸಸ್ಸಲ್ಲಿ ಮಾಡ್ತೀವಿ. ಇಲ್ಲಿ ಇಷ್ಟು ಹೆಡ್ಡು ಶೋ ಆಗುತ್ತೆ. ಸ್ಪೋರ್ಟ್ಸು, ಕಾಂಟ್ರಿಬ್ಯೂಷನ್ನು, ಡೆವಲಪ್ಮೆಂಟ್, ಎಸ್ಕ್ರೋ ಪೇಮೆಂಟ್ಸು, ಅಡ್ಮಿನಿಸ್ಟ್ರೇಷನ್ ಇಷ್ಟು ಶೋ ಆಗುತ್ತೆ ನಿಮಗೆ. ಇದಾದ ನಂತರ ಇಲ್ಲೇ ಡಿಸ್ಪ್ಲೇ ಆಗುತ್ತೆ ಅಡ್ಮಿನಿಸ್ಟ್ರೇಟಿವ್ ಆ್ಯಂಡ್ ಟೆಕ್ನಿಕಲ್ ಸ್ಯಾಂಕ್ಷನ್ ಅಂತೇಳಿ. ಮತ್ತು ಆ್ಯಡ್ ಬಟನ್, ಇದನ್ನ ಆ್ಯಡ್ ಮಾಡಬೇಕು. ಇದರಲ್ಲಿ ಏನಾದರೂ ಚೇಂಜಸ್ ಮಾಡ್ಬೋದು ಅಂದರೆ ಈ ಮೆನ್ಯುವಲ್ಲಿ ಆ್ಯಕ್ಟಿವಿಟಿ ಡೀಟೇಲ್ಸಲ್ಲಿ ಏನಾದರೂ ಚೇಂಜಸ್ ಮಾಡ್ಬೋದು ಅಂದರೆ ಇಲ್ಲಿ ಎಡಿಟ್ ಬಟನ್ ಇದೆ, ಅದನ್ನ ಕ್ಲಿಕ್ ಮಾಡಬೇಕು. ನಿಮಗೆ ಈ ಮೇಲ್ಗಡೆ ಥೀಮಿಂದಲೂ ನಾವು ಚೇಂಜಸ್ ಮಾಡ್ಕೋಬೇಕು ತಪ್ಪಾಗಿದೆ ಅಂತ ಹೇಳಿದ್ರೆ ಎಟ್ ಎನಿ ಟೈಮು ಫ್ರೀಸ್ ಆಗೋವರೆಗೂ ನೀವು ಡಿಲೀಟ್ ಬಟನ್ ಕೊಟ್ಟರೆ ನಮಗೆ 2 ಸ್ಕ್ರೀನು ನಮಗೆ ಡಿಸ್ಪ್ಲೇ ಓಪನ್ ಆಗುತ್ತೆ. ಆ್ಯಕ್ಟಿವಿಟಿ ಡೀಟೇಲ್ಸ್ ಸ್ಕ್ರೀನ್ ಇದು ಮಾಡಬೇಕು ಅಂದರೆ ಎಡಿಟ್ ಬಟನ್ ಒತ್ಕೋಬೋದು. ಇಲ್ಲ ಪೂರ್ತಿನೇ ಮೇಲಿಂದಲೂ ಚೇಂಜ್ ಆಗಬೇಕು ಅಂತ ಹೇಳಿದ್ರೆ, ಥೀಮಿಂದಲೂ ಚೇಂಜ್ ಆಗಬೇಕು ಅಂದರೆ ಡಿಲೀಟ್ ಬಟನ್ನ ಪ್ರೆಸ್ ಮಾಡಬೇಕಾಗುತ್ತೆ. ಇನ್ನು ಆ್ಯಕ್ಟಿವಿಟಿ ಡಿಸ್ಕ್ರಿಪ್ಷನ್ನು, ಏನು ಡಿಸ್ಕ್ರಿಪ್ಷನ್ನು ಅಂತೇಳಿ ಹಾಕಬೇಕಾಗುತ್ತೆ. ಇಲ್ಲಿ ಡೆಮೋ ಆಗಿರೋದ್ರಿಂದ ನಾನು ಇದನ್ನ ಕಾಪಿ ಪೇಸ್ಟ್ ಮಾಡಿ ಹಾಕ್ತಾಯಿದ್ದೀನಿ. ನಿಮ್ಮ ಗ್ರಾಮ ಪಂಚಾಯತಿಲಿ ನೀವು ಏನು ಒಂದು ಸಮಗ್ರ ಸಹಭಾಗಿ ಕ್ರಿಯೆ ಯೋಜನೆನ ತಯಾರಿಸಿಟ್ಕೊಂಡಿರ್ತೀರ, ಆ ಕ್ರಿಯೆ ಯೋಜನೆ ಪ್ರಕಾರನೇ ಆ್ಯಕ್ಟಿವಿಟಿನ ನೀವು ಕನ್ನಡದಲ್ಲಿ ಆ್ಯಡ್ ಮಾಡ್ಕೋಬೋದು. ಅದು SCಗೆ ಇರ್ಬೋದಾ, STಗೆ ಇರ್ಬೋದಾ ಸೆಲೆಕ್ಷನ್ ಮಾಡಬೇಕು. ನಾವು ಇಲ್ಲಿ SC, ST ಅಥವಾ ಆಲ್, ಜನರಲ್ ಅಥವಾ ಪರ್ಸನ್ ವಿತ್ ಡಿಸೆಬಿಲಿಟಿ ಇಷ್ಟು ಆಪ್ಷನ್ ಇದ್ದಾವೆ. ನಾವು ಎಲ್ಲನೂ ಒಟ್ಟಿಗೆ ಮಾಡಲಿಕ್ಕೆ ಆಗಲ್ಲ. ಈ ಗ್ರಾಮ ಸ್ವರಾಜ್ ಎಲ್ಲ ಆದರೆ SC ಕಾಂಪೋನೆಂಟ್ ಬೇರೆ, ST ಕಾಂಪೋನೆಂಟ್ ಬೇರೆ ಮತ್ತು ಜನರಲ್ ಕಾಂಪೋನೆಂಟ್ ಬೇರೆ ಅಂತ ಹಾಕ್ಕೊಳ್ತಾ ಇದ್ವಿ. ಇಲ್ಲ ಹಾಗಲ್ಲ. ಮತ್ತು ಕಮ್ಯುನಿಟಿ ಓವರಾಲ್ ಬೆನಿಫಿಷರಿ, ಎಷ್ಟು ಜನ ಬೆನಿಫಿಷರಿಗೆ ಹೆಲ್ಪ್ ಆಗ್ತಾರೆ ಅಂತ. ನಿಮ್ಮದು SC ಕಮ್ಯುನಿಟಿ ಆ ಗ್ರಾಮದಲ್ಲಿ ಎಷ್ಟು ಜನ ಇದ್ದಾರೆ, ಅವ್ರಿಗೆ ಎಷ್ಟು ಜನಕ್ಕೆ ಹೆಲ್ಪ್ ಆಗುತ್ತೆ ಅನ್ನೋದನ್ನ ಹಾಕೋಬೇಕು. ಬೆನಿಫಿಷರಿ ಟೈಪ್ ಯಾರು ಅಂತ, ಪರ್ಸನ್ ವಿತ್ ಡಿಸೇಬಿಲಿಟಿನ, ವುಮೆನ್ನ, ಯೂತಾ, ಚಿಲ್ಡ್ರನ, ಎಷ್ಟು ಜನನ ಬೇಕಾದರೂ ನೀವು ಇಲ್ಲಿ ಆ್ಯಡ್ ಮಾಡ್ಕೋಬೋದು. ನೀವು ಯಾವ್ದನ್ನ ಆ್ಯಡ್ ಮಾಡಿದ್ರೆ ಅದು ಡಿಸ್ಪ್ಲೇಯಲ್ಲಿ ನಿಮಗೆ ಇಲ್ಲಿ ಇದಾಗುತ್ತೆ. PDI ಇಂಡಿಕೇಟರು, ಇದಕ್ಕೆ ಯಾವುದಾದ್ರೂ PDI ಇಂಡಿಕೇಟರ್ ಇದ್ದರೆ ನಿಮಗೆ ಇಲ್ಲಿ ಡಿಸ್ಪ್ಲೇ ಆಗುತ್ತೆ. ಇವಾಗ ಸದ್ಯಕ್ಕೆ ಅದಕ್ಕೆ ಸೂಕ್ತವಾದಂಥ PDI ಇಂಡಿಕೇಟರ್ಸು ನಿಮ್ಮಲ್ಲಿ ಯಾವುದೂ ಇಲ್ಲದೆ ಇರೋ ಕಾರಣದಿಂದ ನನ್ನಂತ ಬರ್ತಾ ಇದೆ. ಕವರೇಜ್ ಏರಿಯಾ ಯಾವ ಗ್ರಾಮದಲ್ಲಿ ಮಾಡ್ತಾ ಇದ್ದೀರಂತ, ಮಲ್ಟಿಪಲ್ ಗ್ರಾಮದಲ್ಲಿ ಸಹ ನೀವು ಮಾಡ್ಕೋಬೋದಾಗಿರುತ್ತೆ. ಯಾವ ಸಮಯದಿಂದ ಯಾವ ಸಮಯನ ವರ್ಕ್ನ ಫಿಲ್ ಮಾಡ್ತೀವಿ ಅಂತ. ಇದು ಬ್ಲಾಕ್ ಆಗಿದೆ ನಮಗೆ ಈ ಇಯರ್ ನಡೀತಾ ಇರೋದ್ರಿಂದ, ಆಗಸ್ಟ್ ನಡೀತಾ ಇರೋದ್ರಿಂದ ಆಗಸ್ಟಿಂದ ಡಿಸೆಂಬರು. ಇದು ನೀವು ಏಪ್ರಿಲ್ 1ನೇ ತಾರೀಕು ಮಾಡ್ತೀವಿ ಅಂತ ಹೇಳಿದ್ರೆ ಯಾವುದೇ ಆ್ಯಕ್ಟಿವಿಟಿ 9 ಇಯರ್ಸ್ಗಿಂತ ಜಾಸ್ತಿ 9 ಮಂತ್ಸ್ಗಿಂತ ಜಾಸ್ತಿ ಇದ್ದರೆ, 10 ಮಂತ್ಸ್ಗಿಂತ ಜಾಸ್ತಿ ಇದ್ದರೆ ಅದಾದ ನಂತರ ವರ್ಕ್ ಫ್ರೀಸ್ ಮಾಡಬೇಕಾದ್ರೆ ನಿಮಗೆ ಎರರ್ ಬಟನ್ ಶೋ ಆಗುತ್ತೆ. ಇವಾಗ ಆಗಸ್ಟ್ ಇರೋದ್ರಿಂದ ನಮಗೆ ಏನೂ ಸಮಸ್ಯೆ ಆಗಲ್ಲ, ಆಲ್ರೆಡಿ 4 ಮಂತ್ಸ್ ಕಳೆದೋಗಿದೆ. ಆ ಕಾರಣದಿಂದ ಎಸ್ಟಿಮೇಟೆಡ್ ಕಾಸ್ಟು ಎಷ್ಟು ಇಟ್ಕೊಂಡಿದ್ರೆ ಅದನ್ನ ಇಲ್ಲಿ ಆ್ಯಡ್ ಮಾಡಬೇಕು. ಇದು ಟ್ರೈನಿಂಗ್ ಅಂತ ಇರೋದ್ರಿಂದ ಫಂಕ್ಷನಲ್ ಲಿಟ್ರೇಸಿನ ಯಾವುದು ಟ್ರೈನಿಂಗ್ ಅಂತ ಕೇಳುತ್ತೆ. NGO ಇಂದ, ಗೌರ್ಮೆಂಟ್ ಇನ್ಸ್ಟಿಟ್ಯೂಟಿಂದ, ಯಾವುದಿಂದ ಮಾಡ್ತಾ ಇದ್ದೀರಂತ. ಸಬ್ಜೆಕ್ಟ್ ಆಫ್ ಟ್ರೈನಿಂಗ್ ಏನು ಅಂತ ನೀವು ಟೈಪ್ ಮಾಡಬೇಕಾಗುತ್ತೆ. ಟೋಟಲ್ ಟ್ರೈನೀಸ್ ಎಷ್ಟು ಜನ ಇರ್ತಾರೆ ಅಂತೇಳಿ, ಟೋಟಲ್ ಡ್ಯೂರೇಷನ್ ಟ್ರೈನಿಂಗ್ದು ಇದಿಷ್ಟು ಆ್ಯಡ್ ಮಾಡಬೇಕಾಗುತ್ತೆ. ಸಬ್ಮಿಟ್ ಕೊಟ್ಟ ನಂತರ ನಿಮಗೆ ಅದು ಇನ್ನೊಂದು ಸಲ ಕನ್ಫರ್ಮ್ ಮಾಡುತ್ತೆ. ಇದು ವುಮೆನ್ ಫ್ರೆಂಡ್ಲಿನಾ ಚೈಲ್ಡ್ ಫ್ರೆಂಡ್ಲಿನಾ ಅಂತ ಕನ್ಫರ್ಮ್ ಮಾಡ್ಕೊಳ್ಳಿ ಅಂಥೇಳಿ. ಇವಾಗ ನಿಮಗೆ ಒಂದು ವರ್ಕ್ ಆ್ಯಕ್ಟಿವಿಟಿ ಕ್ರಿಯೇಟ್ ಆಯಿತು. ನಾವಿವಾಗ 3 ವರ್ಕ್ನ ಕ್ರಿಯೇಟ್ ಆಲ್ರೆಡಿ ಮಾಡಿ ಇಟ್ಟಿದ್ದೀವಿ. ಇದಿಷ್ಟು ವರ್ಕ್ ಇವಾಗ ನಿಮಗೆ ಇಲ್ಲಿ ಡಿಸ್ಪ್ಲೇ ಆಗುತ್ತೆ ನೋಡಿ. GP ಟೇಕನ್ ಟೋಟಲ್ ಥೀಮ್ ಆ್ಯಸ್ ಸಂಕಲ್ಪ ಯಾವ್ದ್ಯಾವ್ದು ತೊಗೊಂಡಿದ್ದೀವಿ. ಸೆಲ್ಫ್ ಸಫಿಷಿಯೆಂಟ್ ಇನ್ಫ್ರಾಸ್ಟ್ರಕ್ಚರ್ ಇನ್ ವಿಲೇಜ್, ಕ್ಲೀನ್ ಆ್ಯಂಡ್ ಗ್ರೀನ್ ವಿಲೇಜ್ 2 ಥೀಮ್ನ ತೊಗೊಂಡಿದ್ದೀವಿ. 2 ಥೀಮಿಂದ ನಮಗೆ ಒಂದು ಥೀಮಲ್ಲಿ ಈಗ ಕ್ಲೀನ್ ಆ್ಯಂಡ್ ಸೆಲ್ಫ್ ಸಫಿಷಿಯೆಂಟಲ್ಲಿ 21 ವರ್ಕ್ ಆಗಬೇಕು. ನಾವಿವಾಗ ಒಂದು ವರ್ಕ್ನ ಕ್ರಿಯೇಟ್ ಮಾಡಿದ್ದೀವಿ ಅಂತ ತೋರಿಸ್ತಾ ಇದೆ.
ಇನ್ ಕ್ಲೀನ್ ಆ್ಯಂಡ್ ಗ್ರೀನಲ್ಲಿ 25% ಆ್ಯಕ್ಟಿವಿಟೀಸ್ ಅಂತ ಹೇಳಿದ್ರೆ 24 ವರ್ಕ್ಸ್ನ ಮಾಡಬೇಕು. ಅದರಲ್ಲಿ 2 ಆ್ಯಕ್ಟಿವಿಟೀಸ್ನ ನೀವು ಆಲ್ರೆಡಿ ಕ್ರಿಯೇಟ್ ಮಾಡಿದ್ದೀರಾ ಅಂತ ಇಲ್ಲಿ ತೋರಿಸುತ್ತೆ. ನಾವು ಕ್ರಿಯೇಟ್ ಮಾಡಬೇಕಾದ್ರೆ 24 ವರ್ಕ್ಸಲ್ಲಿ ಇವಾಗ ಫಾರ್ ಎಕ್ಸಾಂಪಲ್ ಇಲ್ಲಿ ಅವೇರ್ನೆಸ್ ಕ್ರಿಯೇಷನ್ ಆನ್ ಬಿಹೇವಿಯರಲ್ ಇಶ್ಯೂಸ್ ಅಂಡರ್ ಲೈಫ್ ಮಿಷನ್ ಅಂತ ತೊಗೊಂಡಿದ್ದೀವಿ. ಇದನ್ನು ನಾನು ಇನ್ನೊಂದು ಸಲ ತೊಗೊಂಡು ಮಾಡಿದ್ರೆ ಅದು ಇಲ್ಲಿ ನಿಮಗೆ 1 ಅಂತಲೇ ತೋರಿಸ್ತಾ ಇರ್ತದೆ. ಯಾಕೆ ಅಂದರೆ ಆ್ಯಕ್ಟಿವಿಟಿ ನೇಮ್ ಸೇಮೇ ಇರುತ್ತೆ, ಆ್ಯಕ್ಟಿವಿಟಿ ನೇಮು ಚೇಂಜ್ ಆಗಬೇಕು. ನೀವು ಇನ್ನೊಂದು ಸಲ ವರ್ಕ್ ಆ್ಯಕ್ಟಿವಿಟಿ ಕ್ರಿಯೇಟ್ ಮಾಡ್ತೀವಿ ಅಂತ ಹೋದಾಗ ಏನಾಗುತ್ತೆ ಅಂತ ಹೇಳಿದ್ರೆ ನಿಮಗೆ ಅಲ್ಲಿ ಗ್ರೀನ್ ಬಂದಿರುತ್ತೆ. ಇದನ್ನ ಆಲ್ರೆಡಿ ನೀವು ಅವೇರ್ನೆಸ್ ಕ್ರಿಯೇಷನ್ ಆನ್ ಬಿಹೇವಿಯರಲ್ ಇಶ್ಯೂಸ್ ಅಂಡರ್ ಲೈಫ್ ಮಿಷನ್ನ ತೊಗೊಂಡಿದ್ದೀರಾ ಅಂತೇಳಿ ಬರುತ್ತೆ. ನೀವು ಪದೇ ಪದೇ ಇವಾಗ ಏನು ಅಲೋಕೇಟ್ ಮಾಡಿದ್ದೀವಿ ನಮ್ಮ ರಿಸೋರ್ಸ್ ಎನ್ವಲಪ್ ಪ್ರಕಾರ ಈ ಪ್ರಕಾರ 4,93,966 ರೂಪೀಸು ನಮ್ಮದು ಓವರಾಲ್ ಬಜೆಟು. ನೀವು ಇಷ್ಟಕ್ಕೂ ಫಂಡ್ ಅಲೋಕೇಶನ್ನ ಮಾಡಬೇಕು, ಆ್ಯಕ್ಟಿವಿಟೀಸ್ನ ತೊಗೋಬೇಕು. ಇದಕ್ಕಿಂತ ಒಂದು 10% ಜಾಸ್ತಿ ತೊಗೊಳ್ಳಿಕ್ಕೆ ಅವಕಾಶ ಇದೆ. ನೀವು ಇಷ್ಟೇ ತೊಗೊಳ್ತೀವಿ ಅಂದರೂ ಓಕೆ, 10% ಜಾಸ್ತಿ ಅಂದರೆ ಇದಕ್ಕೆ 10% ಎಷ್ಟು ಅಂತೇಳಿ ನಿಮಗೆ ಅಲೋಕೇಶನ್ ಡ್ಯಾಶ್ ಬೋರ್ಡಲ್ಲಿ ತೋರಿಸುತ್ತೆ. ಅದನ್ನೂ ಸಹ ನಾನು ತೋರಿಸ್ತೀನಿ. ಇದರಲ್ಲಿ ನಾವು 25%ಗಿಂತ ಜಾಸ್ತಿ ವರ್ಕ್ಸ್ ತೊಗೊಂಡಿದ್ದೀವಿ. ಅದರಲ್ಲಿ 22 ಲ್ಯಾಕ್ ಸಮಥಿಂಗ್ ಅಷ್ಟು ಎಸ್ ಸಿಗೆ ಇಟ್ಟಿದ್ದೀವಿ, 10,22 ಅಷ್ಟು ಎಸ್ ಟಿಗೆ, ಮತ್ತು 47 ಲ್ಯಾಕ್ಸ್ ಅಷ್ಟು ಪರ್ಸನ್ ವಿತ್ ಡಿಸೇಬಿಲಿಟಿಗೆ ಇಟ್ಕೊಂಡಿದ್ದೀವಿ. 4,74,000 ಅಷ್ಟು ಇಟ್ಕೊಂಡಿದ್ದೀವಿ. ಇದಿಷ್ಟು ವರ್ಕ್ ಆ್ಯಕ್ಟಿವಿಟಿನ ಯಾವ ರೀತಿ ಕ್ರಿಯೇಟ್ ಮಾಡೋದು ಅಂತೇಳಿ ನಾನು ಇಲ್ಲಿ 21 + 24 ಸಂಕಲ್ಪ ಥೀಮು ಇದಿಷ್ಟನ್ನ ಮಾಡಿದ್ರೆ ಫಾರ್ ಎಕ್ಸಾಂಪಲ್ 45 ವರ್ಕ್ಸ್ನ ಕ್ರಿಯೇಟ್ ಮಾಡಿದ್ರೆ ಮಾತ್ರ ನನಗೆ ಈ ವರ್ಕ್ ಆ್ಯಕ್ಟಿವಿಟಿಯಲ್ಲಿ ನಿಮಗೆ ಬೇರೆ ಥೀಮು ಡಿಸ್ಪ್ಲೇ ಆಗುತ್ತೆ. ಇಲ್ಲ ಅಂತಂದರೆ ನಮಗೆ 9 ಥೀಮ್ಸಲ್ಲಿ ಯಾವುದು ಡಿಸ್ಪ್ಲೇ ಆಗಲ್ಲ. ನಮ್ಮ ಸಂಕಲ್ಪ ಥೀಮ್ ಬಿಟ್ಟು ಇನ್ಯಾವುದು ಡಿಸ್ಪ್ಲೇ ಆಗಲ್ಲ. ಇದು ಒಂದು ಅನುಕೂಲಕರವಾದಂತಹ ಬದಲಾವಣೆ ಆಗಿದೆ. ಯಾಕೆಂತ ಹೇಳಿದ್ರೆ ನಮ್ಮದು ಸಂಕಲ್ಪ ಥೀಮ್ ಫುಲ್ಫಿಲ್ ಆಗಿದೆಯಾ ಏನು ಅಂತೇಳಿ ಇವಾಗ ತಿಳ್ಕೊಳ್ಳಿಕ್ಕೆ ನಮಗೆ ಅನುಕೂಲ ಆಗ್ತಾಯಿದೆ. ಇವಾಗ ಸೆಲೆಕ್ಟ್ ಮಾಡಿದಾಗ ನೋಡಿ, ನಾನೀಗ ಆಲ್ರೆಡಿ ಯಾವುದ್ಯಾವುದರಲ್ಲಿ ವರ್ಕ್ ಕ್ರಿಯೇಟ್ ಮಾಡಿದ್ದೀನಿ ಅದು ಗ್ರೀನ್ ಆಗಿದೆ. ಸೊ ಡೂಪ್ಲಿಕೇಸಿ ಆಫ್ ವರ್ಕ್ಸು ಆಗಲಿಕ್ಕೆ ಸಾಧ್ಯವಿಲ್ಲ. ಇದೊಂದು ಅನುಕೂಲಕರವಾದಂತಹ ಬದಲಾವಣೆ ಇದರಲ್ಲಿ. ನೆಕ್ಸ್ಟು ಇವಾಗ ಸೆಲ್ಫ್ ಸಫಿಷಿಯೆಂಟಲ್ಲಿ ನೋಡೋಣ. ಸೆಲ್ಫ್ ಸಫಿಷಿಯೆಂಟಲ್ಲಿ ಅನ್ಟೈಡಲ್ಲೇ ಇರ್ಬೋದು ನೋಡಿ, ಇಲ್ಲಿ ಇದೊಂದು ಚೇಂಜ್ ಆಗಿದೆ. ಯಾವುದು ಗ್ರೀನ್ ಆಗಿದೆ ಆ ಆ್ಯಕ್ಟಿವಿಟೀಸ್ನ ನಾವು ಈಗಾಗಲೇ ತೊಗೊಂಡಿದ್ದೀವಿ ಅಂತೇಳಿ ಇಲ್ಲಿ ನಮಗೆ ಶೋ ಆಗುತ್ತೆ. ಇದಿಷ್ಟು ವರ್ಕ್ ಕ್ರಿಯೇಷನ್ ಮಾಡೋಂಥದ್ದು. ನೀವು ಇದೆಲ್ಲದೆ ನೀವು 16 ಫೈನಾನ್ಸಲ್ಲೇ ಮಾಡ್ತೀವಿ ಅಂತ ಹೇಳಿದ್ರೆ ಕ್ಲೀನ್ ಆ್ಯಂಡ್ ಗ್ರೀನ್ ತೊಗೊಳ್ಳೇಬೇಕು ಅಂತಿಲ್ಲ, ಟೈಡಲ್ಲೂ ತೊಗೊಂಡು ಯಾವುದು ಬೇಕಾದರೂ ನೀವು ಮಾಡ್ಬೋದು. ಪರ್ಚೇಸು ಡೆವಲಪ್ಮೆಂಟ್ ವರ್ಕ್ಸ್ ಆದರೆ ನಿಮಗೆ ಇಲ್ಲಿ ಬೇರೆ ಡಿಸ್ಪ್ಲೇ ಆಗುತ್ತೆ. ಡೆವಲಪ್ಮೆಂಟ್ ವರ್ಕ್ಸ್ ಆದರೆ ಎಷ್ಟು ಕಿಲೋಮೀಟ್ರ್ ಇದೆ, ಪೈಪ್ಲೈನ್ಸಾ, ಯಾವ ಯೂನಿಟು ಅಂತೇಳಿ ನಿಮಗೆ ಡಿಸ್ಪ್ಲೇ ಆಗುತ್ತೆ. ಅದನ್ನು ಸೆಲೆಕ್ಟ್ ಮಾಡಿ ಸೇಮ್ ಆ್ಯಸ್ ಈ ಗ್ರಾಮ ಸ್ವರಾಜಲ್ಲಿ ನಾವು ಯಾವ ರೀತಿ ಆ್ಯಕ್ಟಿವಿಟಿ ಕ್ರಿಯೇಟ್ ಮಾಡ್ತಿದ್ವಿ ಅದೇ ರೀತಿ ಆ್ಯಕ್ಟಿವಿಟಿನ ಕ್ರಿಯೇಟ್ ಮಾಡಬೇಕಾಗುತ್ತೆ. ಈ ಗ್ರಾಮ ಪಂಚಾಯತಿಲಿ ಇಷ್ಟು 45 ವರ್ಕ್ಸನ್ನು ಮಾಡಿದ ನಂತರ ಓಪನ್ ಆಗೋದ್ರಿಂದ ನಮ್ಮದು ಇನ್ನೊಂದು ಗ್ರಾಮ ಪಂಚಾಯತಿಲಿ ಈಗ ಆಲ್ರೆಡಿ ಮಾಡಿದ್ದೀವಿ, ಇದು ತುಂಬ ಲೆಂತಿ ಆಗುತ್ತೆ ಆ್ಯಕ್ಟಿವಿಟಿ ಕ್ರಿಯೇಟ್ ಮಾಡ್ತಾ ಹೋಗ್ತಾ ಅಂತೇಳಿ ಇನ್ನೊಂದು ಗ್ರಾಮ ಪಂಚಾಯತಿಲಿ ಆಲ್ರೆಡಿ ಆಗಿದೆ. ಅದನ್ನು ನಾವು ನೋಡ್ತಾ ಹೋಗೋಣ. ಈ ಗ್ರಾಮ ಪಂಚಾಯತಿಯವರು ಏನು ತೊಗೊಂಡಿದ್ದಾರೆ, ವಿಲೇಜ್ ವಿತ್ ಗುಡ್ ಗವರ್ನೆನ್ಸ್ ಅಂತ ತೊಗೊಂಡಿದ್ದಾರೆ. ರಿಸೋರ್ಸ್ ಎನ್ವಲಪ್ ಕ್ರಿಯೇಷನ್ ಫಾರ್ ಐಪಾಪ್ ಆಗಿದೆ, ವರ್ಕ್ ಆ್ಯಕ್ಟಿವಿಟಿ ಕ್ರಿಯೇಷನು ಆಗಿದೆ. ಅವ್ರದ್ದು ಫಂಡ್ ಅಲೋಕೇಶನಲ್ಲಿ ಸ್ವಲ್ಪ ಕಡಿಮೆ ಇದೆ, ಅವ್ರದ್ದು ಫಂಡ್ ಅಲೋಕೇಶನ್ ಕರೆಕ್ಟಾಗಿ ಮಾಡಲಿಲ್ಲ. ಆ ಕಾರಣದಿಂದ ಅವರಲ್ಲಿ ಯೆಲ್ಲೋ ಕಲರ್ ಮಾರ್ಕ್ಸ್ ತೋರಿಸ್ತಾ ಇದೆ. ಇದೆಲ್ಲ ಗ್ರೀನ್ ಆಗಬೇಕು. ರಿಸೋರ್ಸ್ ಎನ್ವಲಪ್ ಕಂಪ್ಲೀಟ್ ಆಗಿದೆ, ಅದಕ್ಕೆ ಗ್ರೀನ್ ತೋರಿಸ್ತಾ ಇದೆ. ಇವಾಗ ಅವ್ರದ್ದು ವರ್ಕ್ ಆ್ಯಕ್ಟಿವಿಟಿ ಡೀಟೇಲ್ಸ್ ನೋಡೋಣ ಏನು ಮಾಡಿದ್ದಾರೆ ಅಂಥೇಳಿ. ಟೋಟಲ್ಲು 55 ವರ್ಕ್ ಆ್ಯಕ್ಟಿವಿಟೀಸ್ನ ತೊಗೊಂಡಿದ್ದಾರೆ. ಈ ಸಂಕಲ್ಪ ಥೀಮ್ ಪ್ರಕಾರ ಅವ್ರಿಗೂ 9 ಆ್ಯಕ್ಟಿವಿಟೀಸ್ನ ತೊಗೊಂಡ್ರೆ ಮಾತ್ರ ಅವ್ರದ್ದು ಸಂಕಲ್ಪ ಥೀಮ್ ಓಪನ್ ಆಗೋದು. ಸೊ ಅವ್ರು ಏನು ಮಾಡಿದ್ದಾರೆ, 9 ಆ್ಯಕ್ಟಿವಿಟೀಸ್ನ ಈ ಥೀಮ್ದು ಆಲ್ರೆಡಿ ತೊಗೊಬಿಟ್ಟಿದ್ದಾರೆ. ವಿಲೇಜ್ ವಿತ್ ಗುಡ್ ಗವರ್ನೆನ್ಸಲ್ಲಿ 9 ವರ್ಕ್ಸ್ ತೊಗೊಂಡಿದ್ದಾರೆ. ಟೋಟಲ್ 56 ವರ್ಕ್ ಮಾಡಿದ್ದಾರೆ. ಅದರಲ್ಲಿ 9 ವಿಲೇಜ್ನ ವರ್ಕ್ಸನ್ನ ಸಂಕಲ್ಪ ಥೀಮಿಗೆ ತಗೊಂಡಿದ್ದಾರೆ. ಅದರಿಂದ ಏನಾಗುತ್ತೆ ಅಂತ ಹೇಳಿದರೆ ನಾವೀಗ ಐಪಾಪ್ ವರ್ಕ್ ಆ್ಯಕ್ಟಿವಿಟಿನ ಕ್ರಿಯೇಟ್ ಮಾಡಲಿಕ್ಕೆ ಅಂತ ಹೋದಾಗ ನಮಗೆ ಬೇರೆ ಥೀಮ್ಗಳು ನಮಗೆ ಓಪನ್ ಆಗ್ತವೆ. ಈಗ ನೋಡ್ಬೋದು ನಮಗೆ ಆ ವೆಬ್ಸೈಟಲ್ಲಿ 2 ಥೀಮ್ ಓಪನ್ ಆಗ್ತಾ ಇದ್ದಿದ್ದು ಆ ಪಂಚಾಯಿತಿಯಲ್ಲಿ. ಯಾಕೆ ಅಂತಂದರೆ ನಮ್ಮ ಸಂಕಲ್ಪ ಥೀಮ್ದು ಫುಲ್ಫಿಲ್ ಮಾಡಿರಲಿಲ್ಲ, ಇವ್ರು ಫುಲ್ಫಿಲ್ ಮಾಡಿದ್ದಾರೆ. ಆ ಕಾರಣದಿಂದ ನೋಡಿ ನಮಗೆ ಎಲ್ಲ ಥೀಮ್ಗಳು ವರ್ಕ್ ಆಗ್ತಾ ಇದ್ದಾವೆ. ನಮ್ಮದು ಗ್ರೀನ್ ಆಗಿರೋದು ಅವರು ಸಂಕಲ್ಪ ಥೀಮ್. ನೀವು ಯಾವ ಥೀಮ್ ಬೇಕಾದ್ರೂ ತೊಗೊಂಡು ವರ್ಕ್ ಆ್ಯಕ್ಟಿವಿಟಿನ ಕ್ರಿಯೇಟ್ ಮಾಡ್ತಾ ಹೋಗ್ಬೋದು. ಇವಾಗ ವರ್ಕ್ ಆ್ಯಕ್ಟಿವಿಟಿ ಕ್ರಿಯೇಟ್ ಮಾಡಬೇಕಾದ್ರೆ ನೀವು ಅರ್ಧ ಮಾಡಿ ಇಟ್ಟಿದ್ದೀರಾ ಅಂತ ಹೇಳಿದ್ರೆ
ನಿಮಗೆ ಟೈಡಲ್ಲಿ ತಗೊಂಡು ನೋಡಿ, ಗ್ರಾಮ ಪಂಚಾಯತ್ ಇದು ಸ್ವಾವಲಂಬಿ ಮೂಲಸೌಕರ್ಯ ಸೆಲ್ಫ್ ಸಫಿಷಿಯೆಂಟಲ್ಲಿ ತಗೊಂಡ್ರೆ ಟೈಡಲ್ಲಿ ಯಾವುದೂ ವರ್ಕ್ ಇಲ್ಲ. ಅನ್ಟೈಡ್ ಆದರೆ ಬೇಕಾದಷ್ಟು ವರ್ಕ್ಗಳಿದ್ದಾವೆ. ಇದನ್ನ ತಗೊಂಡು ಯಾವುದನ್ನ ಬೇಕಾದರೂ ಮಾಡ್ಬೋದು. ಕನ್ಸ್ಟ್ರಕ್ಷನ್ ಆಫ್ ರ್ಯಾಂಪ್ಸ್, ಇದು ಪಬ್ಲಿಕ್ಗೆ VPRP ಇದೆಯಾ, ಡಿಸಾಸ್ಟರಾ, ಚೈಲ್ಡ್ ಬಜೆಟಾ, ಜೆಂಡರ್ ಬಜೆಟಾ, ಈ ರೀತಿ ಕೇಳುತ್ತೆ. ಜೆಂಡರ್ ಬಜೆಟ್ ಇದ್ದರೆ ಸೆಲೆಕ್ಟ್ ಮಾಡ್ಕೊಳ್ಳಿ, ಎಸ್ ಅಂಥೇಳಿ ಸ್ಕೀಮ್ ಸೆಲೆಕ್ಟ್ ಮಾಡ್ಕೋಬೋದು. ಅನ್ಟೈಡಲ್ಲಿ ಬರ್ತದೆ. ಆ್ಯಡ್ ಮಾಡಿ ನೀವು ಆ್ಯಕ್ಟಿವಿಟಿನ ಕರೆಕ್ಟಾಗಿರೋದನ್ನ ಟೈಪ್ ಮಾಡ್ಕೋಬೇಕು. ಯಾರಿಗೆ ಮಾಡ್ತಾಯಿದ್ದೀರಾ? ಪರ್ಸನ್ ವಿತ್ ಡಿಸೇಬಿಲಿಟಿಗೆ ಬೆನಿಫಿಷಿಯರಿ, SC STನ ಜನರಲ್ನ ಅಂತ ತೊಗೋಬೋದು. ಕ್ಯಾಸ್ಟ್ ಯಾವುದಿದೆ ಅಂಥೇಳಿ, ಓವರಾಲು ಎಷ್ಟು ಜನಕ್ಕೆ ಹೆಲ್ಪ್ ಆಗುತ್ತೆ ಅಂಥೇಳಿ, ನೇಚರ್ ಆಫ್ ವರ್ಕ್, ಆ್ಯಕ್ಟಿವಿಟಿ ಎಸೆಟ್ ಆದರೆ ಅದೇ ಬರುತ್ತೆ. ಬೆನಿಫಿಷಿಯರಿ ಟೈಪು ಪರ್ಸನ್ ವಿತ್ ಡಿಸೇಬಿಲಿಟಿ, PDA ಇಂಡಿಕೇಟರ್ ಇದಕ್ಕೂ ಸಹ ಇಲ್ಲ ಅದರಿಂದ. ಮತ್ತು ಎಸೆಟ್ ನೇಮು ಏನಿದೆ ಅದನ್ನು ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಏರಿಯಾ, ಏರಿಯಾನ ಅಂಥೇಳಿ, ಸ್ಯಾನಿಟೇಷನ್ನ, ಸಿವೇಜ್ ಫೆಸಿಲಿಟಿನ, ಯಾವುದು ನಮಗೆ ಸರಿ ಹೋಗುತ್ತೆ, ರೋಡ್ಸಾ, ಕಲ್ವರ್ಟಾ, ಬ್ರಿಡ್ಜ್ ಯಾವುದು ಅಂತ ಸೆಲೆಕ್ಟ್ ಮಾಡಬೇಕು. ಬ್ರಿಡ್ಜ್ ಆದರೆ ಬ್ರಿಡ್ಜು, ಕಲ್ವರ್ಟ್ ಆದರೆ ಕಲ್ವರ್ಟು ಮಾಡಿ. ನಂಬರ್ ಆಫ್ ಯೂನಿಟ್ ಎಷ್ಟು ಮಾಡ್ತೀರಾ ಅಂಥೇಳಿ, ಯೂನಿಟ್ ಕಾಸ್ಟು ಎಷ್ಟಿದೆ ಅಂಥೇಳಿ ನೀವು ಆ್ಯಡ್ ಮಾಡ್ಕೋಬೋದು. ಯೂನಿಟ್ ಟೈಪ್ ನಂಬರ್ ಅಲ್ಲ, ಸ್ಕ್ವೇರ್ ಫೀಟ್ ಅಲ್ಲ, ಈ ರೀತಿ ಇರುತ್ತೆ. ಸೇವ್ ಕೊಟ್ಟರೆ ಇದು ಡೆವಲಪ್ಮೆಂಟ್ ವರ್ಕ್ಸ್ ಇದ್ದರೆ ನಿಮಗೆ ಇದೊಂದು ಎಕ್ಸ್ಟ್ರಾ ಮೆನು ಇರುತ್ತೆ, ಅದನ್ನ ನೀವು ಎಡಿಟ್ ಮಾಡ್ಕೋಬೇಕಾಗುತ್ತೆ. ಕವರೇಜ್ ಏರಿಯಾ, ಯಾವ ಊರು ಮತ್ತು ಎಷ್ಟು, 3-4 ಇದ್ದಾಗ 3-4 ವಿಲೇಜನ್ನು ಸೆಲೆಕ್ಟ್ ಮಾಡಿದ್ರೆ, ಹುಲಿಕೇರಿಲಿ ಎಷ್ಟು ಮಾಡ್ತಾಯಿದ್ದೀರಾ, ಇದರಲ್ಲಿ ಬೇರೆ ವಿಲೇಜಲ್ಲಿ ಎಷ್ಟೆಷ್ಟು ಮಾಡ್ತಾಯಿದ್ದೀರಾ, 1+1 ಈ ರೀತಿ ಹಾಕೋಬೋದು. ನಾವಲ್ಲಿ ಒಂದೇ ಯೂನಿಟ್ ಮಾಡೋದ್ರಿಂದ ನಾವು ಒಂದು ವಿಲೇಜನ್ನ ಮಾತ್ರ ಸೆಲೆಕ್ಟ್ ಮಾಡಿಕೊಂಡು 1 ಅಂತ ಹಾಕೋಬೇಕು. ಸೇಮು ಇದೆಲ್ಲ. ಟೋಟಲ್ ಎಸ್ಟಿಮೇಟೆಡ್ ಕಾಸ್ಟು ಮೇಲೆ ಏನು ಹಾಕಿದರೆ ಅದೇ ಎಸ್ಟಿಮೇಟೆಡ್ ಕಾಸ್ಟ್ನ ಇಲ್ಲೂ ಕೆಳಗಡೆ ಹಾಕೋಬೇಕು, ಇಲ್ಲಾಂದರೆ ಆಗಲ್ಲ. ಈ ರೀತಿ ಡೆವಲಪ್ಮೆಂಟ್ ವರ್ಕ್ಸ್ನ ಕ್ರಿಯೇಟ್ ಮಾಡ್ಕೊಳ್ಳೋವಂಥದ್ದು. ಇದು ಆಲ್ರೆಡಿ ಕ್ರಿಯೇಟ್ ಆಗಿರೋದ್ರಿಂದ ನಾವಿಲ್ಲಿ ನಿಮಗೆ ತೋರಿಸ್ತೀವಿ. ನಾವು ಯಾವುದಾದ್ರೂ ವರ್ಕನ್ನ ಕ್ರಿಯೇಟ್ ಮಾಡಿ ಹಾಗೇ ಬಿಟ್ಟಿದ್ರೆ ನಿಮಗೆ ಇಲ್ಲಿ ಪೆಂಡಿಂಗ್ ಅಂತ ಬರುತ್ತೆ. ಇಲ್ಲಿ ಎಡಿಟ್ ಆ್ಯಂಡ್ ಡಿಲೀಟ್ ಅಂತ ಬರ್ತಾ ಇದೆ. ನೀವು ಯಾವ್ದಾದ್ರು ಇಲ್ಲಿ ನೋಡಿ ಪೆಂಡಿಂಗ್ ಅಂತ ಬರುತ್ತೆ. ಪೂರ್ತಿ ಅಮೌಂಟ್ ಎಲೊಕೇಶನ್ ಎಲ್ಲ ಹಾಕಿದರೆ ನಿಮಗೆ ಅಮೌಂಟ್ ಎಲೊಕೇಶನ್ ಎಲ್ಲ ಹಾಕ್ಕೊಂಡಿದ್ರೆ ಇಲ್ಲಿ ನಿಮ್ಗೆ ಪೆಂಡಿಂಗ್ ಅಂತ ಬರಲ್ಲ, ಕಂಪ್ಲೀಟೆಡ್ ಅಂತ ಬರುತ್ತೆ. ಇದೊಂದು ವರ್ಕ್ ಇದೆ, ಇದು ನಿಮಗೆ ತೋರಿಸ್ಲಿಕ್ಕೆ ಅಂತ ಹಾಕಿದ್ದು, ಡಿಲೀಟ್ ಅಂತ ಕೊಡೋಣ. ಇದಾದ ನಂತರ ನಾವು ಎಲೊಕೇಶನ್ ಆಫ್ ಫಂಡ್ ಅಮೌಂಟಿಗೆ ಹೋಗಬೇಕು. ಎಲೊಕೇಶನ್ ಆಫ್ ಅಮೌಂಟಿಗೆ ಹೋಗಿ ನಾವು ಇಲ್ಲಿ ಎಲೊಕೇಟ್ ಮಾಡ್ತಾ ಹೋಗಬೇಕು. ನಾವೀಗ ಎಲೊಕೇಟ್ ಮಾಡ್ತಾ ಹೋಗ್ತೀವಿ ಅಂತ ಹೇಳಿದ್ರೆ, ಫಾರ್ ಎಕ್ಸಾಂಪಲ್ ಇಲ್ಲಿ ಒಂದಿದೆ ಎಡಿಟ್, ಆಲ್ರೆಡಿ ಎಲೊಕೇಟ್ ಮಾಡಿದ್ದೀವಿ. ನಿಮಗೆ ಇಲ್ಲಿ ಗೊತ್ತಾಗುತ್ತೆ ಟೋಟಲ್ ಎಸ್ಟಿಮೇಟೆಡ್ ಅಮೌಂಟ್ ಎಷ್ಟು. ಕೆಳಗಡೆ ಬಂದರೆ ನಿಮಗೆ ಗೊತ್ತಾಗುತ್ತೆ ನೋಡಿ, ನಮ್ಮದು ಮ್ಯಾಕ್ಸಿಮಮ್ ಅಲೋಕೇಟೆಡ್ ವರ್ಕ್, ಈ ವರ್ಕ್ಗೆ ಅಡ್ಮಿನಿಸ್ಟ್ರೇಟಿವ್ ಸಪೋರ್ಟಿಗೆ 5,50,000 ನಾವು ಇಟ್ಕೊಂಡಿದ್ವಿ. 5,50,000 ಆಲ್ರೆಡಿ ಕಂಪ್ಲೀಟ್ ಆಗಿದೆ, ನಮ್ಮ ಹತ್ರ ಅಮೌಂಟ್ ಇಲ್ಲ. ಸೊ ಆ ಕಾರಣದಿಂದ ನಮಗೆ ಇಲ್ಲಿ ಸೇವ್ ಬಟನ್ ಬರಲ್ಲ. ನೀವು ಫಸ್ಟ್ ಹಾಕ್ತಾ ಹೋದರೆ ಅದು ನಿಮಗೆ ಬಂದೇ ಬರುತ್ತೆ. ಅದನ್ನು ನೀವು ನೋಡ್ಕೋಬೇಕು. ಇಲ್ಲೇ ನಮಗೆ ಡಿಸ್ಪ್ಲೇ ಆಗಿಬಿಡ್ತದೆ ಎಷ್ಟು ಇದೆ, ಎಷ್ಟು ಯುಟಿಲೈಸ್ ಮಾಡಿದ್ದೀವಿ, ಎಷ್ಟು ಯುಟಿಲೈಸ್ ಮಾಡಿಲ್ಲ ಅಂತ ಹೇಳಿದ್ರೆ. ಇಲ್ಲ ಅಂದರೆ ಇನ್ನೊಂದು ಈಸಿ ಮೆಥಡ್ ಇದೆ, ಎಲೊಕೇಶನ್ ಡ್ಯಾಶ್ ಬೋರ್ಡ್ ಅಂತಿದೆ. ಈ ಎಲೊಕೇಶನ್ ಡ್ಯಾಶ್ ಬೋರ್ಡ್ಗೆ ಹೋದರೆ ನಿಮಗೆ ಗೊತ್ತಾಗ್ಬಿಡುತ್ತೆ. ನೋಡಿ ಇಲ್ಲಿ ನಮ್ಮ ಸ್ಟೇಟ್ ಫಿನಾನ್ಸ್ ಗ್ರ್ಯಾಂಟ್ಸಲ್ಲಿ ಫುಲ್ಲು ಯೂಸ್ ಮಾಡಿದ್ದೀವಿ ಅಂಥೇಳಿ, ಮತ್ತು 16 ಫೈನಾನ್ಸನ್ನು ಕರೆಕ್ಟಾಗಿ ಯೂಸ್ ಮಾಡಿದ್ದೀವಿ. ನಮ್ಮ OSR ಅಲ್ಲಿ ನಮ್ಮದು ಅಲೋಕೇಟೆಡ್ ಫಂಡ್ ಇರೋದೊಂದು ಸ್ವಲ್ಪ ಜಾಸ್ತಿ, ಇದು ಸ್ವಲ್ಪ ಕಡಿಮೆ ಇದೆ ಅಂಥೇಳಿ. ಹಾಗೆಯೇ OSR ಅಲ್ಲಿ SBM ಅಲ್ಲಿ ಕಡಿಮೆ ಇದೆ ಅಂಥೇಳಿ. ಇದು ಯಾಕೆ ಕಡಿಮೆ ಜಾಸ್ತಿ ಬರ್ತಾ ಇದೆ ಅಂತ ಹೇಳಿದ್ರೆ, ನಾವು ಎಲೊಕೇಟ್ ಮಾಡಿರೋದ್ರಿಂದ ಒಂದು ಸ್ವಲ್ಪ 25% ಅಷ್ಟು 10% ರೈಸ್ ಆಗಿರುತ್ತೆ. ಇಲ್ಲಿ ನಾವು 10% ಯುಟಿಲೈಸ್ ಮಾಡಿಲ್ಲ ಅಂದರೆ ಈ ರೀತಿ ತೋರಿಸುತ್ತೆ. ಇದು ಫುಲ್ಫಿಲ್ ಮಾಡಿಲ್ಲ ಅಂದರೆ ನಮಗೆ ಗೊತ್ತಾಗುತ್ತೆ ಇಲ್ಲಿ ಯಾವುದೇದಾಗಿಲ್ಲ ಅಂಥೇಳಿ. ಒಂದೊಂದೇ ಯೂನಿಟ್ ನೋಡಬೇಕು ಅಂತ ಹೇಳಿದ್ರೆ, ಈಗ 15 ಫೈನಾನ್ಸ್ 16 ಫೈನಾನ್ಸ್ ತೊಗೊಂಡಿದ್ದೀವಿ. ಎಲ್ಲ ಅಮೌಂಟು ಕರೆಕ್ಟಾಗಿ ಎಲೊಕೇಟ್ ಆಗಿದೆ. ನಮ್ಮ ರಿಸೋರ್ಸ್ ಎನ್ವಲಪಲ್ಲಿರೋಂಥ ಅಮೌಂಟು, ಎಸ್ಟಿಮೇಟೆಡ್ ಅಮೌಂಟು ಮತ್ತು ಅಮೌಂಟ್ ಅಲೊಕೇಶನ್, ರೆಡ್ ಕಲರ್ ಇದೆ ಅಮೌಂಟ್ ಅಲೊಕೇಶನ್ ತೋರಿಸುತ್ತೆ. ಎಲ್ಲವೂ ಕರೆಕ್ಟಾಗಿ ಆಗಿದೆ. 2,75,000 2,75,000 ಈ ರೀತಿ ಆಗಿದೆ. OSR ಅಲ್ಲಿ ನೋಡೋಣ. OSR ಅಲ್ಲಿ ಇಲ್ಲೇ ನಿಮಗೆ ಡಿಫ್ರೆನ್ಸ್ ಗೊತ್ತಾಗುತ್ತೆ. ನಮ್ಮದು ಅಲೊಕೇಟೆಡ್ ಅಮೌಂಟ್ 27 ಇದ್ದರೆ ಇಲ್ಲಿ 3,38,000 ಮಾತ್ರ ಆಗಿದೆ ಅಂಥೇಳಿ. ಸೊ ಇದೆಲ್ಲ ಫುಲ್ಫಿಲ್ ಆಗಬೇಕು. ನಾವು ಯಾವುದರಲ್ಲಿ ಅಮೌಂಟ್ ಅಲೊಕೇಶನ್ನ ಕಡಿಮೆ ಇಟ್ಕೊಂಡಿದ್ದೀವಿ, ಅಲೊಕೇಟ್ ಮಾಡಿಲ್ಲ ಅನ್ನೋದು ಈ ಡ್ಯಾಶ್ ಬೋರ್ಡಿಂದ ನಿಮಗೆ ಗೊತ್ತಾಗುತ್ತೆ.
OSR ಅಲ್ಲಿ ಇಷ್ಟು ಯೂನಿಟ್ ಇದ್ದಾವೆ, ಅಡ್ಮಿನಿಸ್ಟ್ರೇಟಿವ್, CSR, ಡೆವಲಪ್ಮೆಂಟ್ ವರ್ಕ್ಸ್, ಎಸ್ಕ್ರೋ, GP, ಸ್ಪೋರ್ಟ್ಸು. ಯಾವುದು ಅಲೋಕೇಟ್ ಆಗಿಲ್ಲ ಅನ್ನೋದು ನಿಮಗೆ ಇಲ್ಲಿ ಡಿಸ್ಪ್ಲೇ ಆಗುತ್ತೆ. ಇದಾದ ನಂತರ ಅಮೌಂಟ್ ಅಲೋಕೇಟ್ ಮಾಡ್ತಾ ಹೋಗ್ತೀರಾ. ಪ್ರತಿಯೊಂದು ವರ್ಕ್ಗೂ ಅಮೌಂಟ್ ಅಲೋಕೇಟ್ ಮಾಡಿದ ನಂತರ ನಿಮಗೆ ಇಲ್ಲಿ ಫ್ರೀಸ್ ಬಟನ್ ಬರುತ್ತೆ. ಇಲ್ಲಿ ಆ್ಯಡ್ ಅಂತ ಇದ್ದರೆ ಫ್ರೀಸ್ ಬಟನ್ ಬರಲ್ಲ. ಸೊ ಆ ಕಾರಣದಿಂದ ಇವಾಗ ಹೊಸದಾಗಿ ಆ್ಯಡ್ ಮಾಡಿರೋದ್ರಿಂದ ನಾವೇನು ಮಾಡೋಣ, ವರ್ಕ್ ಆ್ಯಕ್ಟಿವಿಟೀಸಲ್ಲಿ ಹೊಸದಾಗಿ ಏನು ಆ್ಯಡ್ ಮಾಡಿದ್ದೀವಿ ಆ ವರ್ಕ್ಗಳನ್ನ ನಾವೊಂದು ಸ್ವಲ್ಪ ಡಿಲೀಟ್ ಮಾಡ್ಕೊಳ್ಳೋಣ. ಇವಾಗ ನಾವು ವಿಲೇಜ್ ವಿತ್ ಗುಡ್ ಗವರ್ನೆನ್ಸ್ ಏನಿದೆ ಅದರಲ್ಲಿ ನಾವು 9 ವರ್ಕ್ಸ್ ಆ್ಯಸ್ ಪರ್ ಸಂಕಲ್ಪ ಥೀಮ್ 25% ತೊಗೋಬೇಕು ಅಂತಿದೆ. ನೀವು 9ಕ್ಕಿಂತ ಎಷ್ಟು ವರ್ಕ್ಸ್ನ ತೊಗೊಂಡ್ರೂ ಏನೂ ವ್ಯತ್ಯಾಸ ಆಗೋಲ್ಲ. ನಾವು ಇವಾಗ ಏನು ಮಾಡಿದ್ದೀವಿ, ಹೊಸ ವರ್ಕ್ ಕ್ರಿಯೇಟ್ ಮಾಡಿದ್ದೀವಿ, ಅದನ್ನ ನಾವು ಡಿಲೀಟ್ ಮಾಡ್ಕೊಳ್ಳೋಣ. ನಾವು ಡಿಲೀಟ್ ಮಾಡಬೇಕು ಅಂತ ಹೇಳಿದ್ರೆ ಇದು ಅನ್ಫ್ರೀಸ್ ಆಗಿರಬೇಕು. ಯಾಕೆ ಅಂತ ಹೇಳಿದ್ರೆ ಇದು ಎಡಿಷನಲ್ ವರ್ಕ್ ಆ್ಯಡ್ ಮಾಡಿರೋದು ಡೆಮೋ ತೋರಿಸ್ಲಿಕ್ಕೋಸ್ಕರ. ನಿಮ್ಮದು ಒರಿಜಿನಲ್ ಆ್ಯಕ್ಷನ್ ಪ್ಲ್ಯಾನ್ ಏನಿದೆ ಅದ್ರ ಪ್ರಕಾರ ನೀವು ಮಾಡ್ತಾ ಹೋಗಿ. ಈಗ ಇದು ಡಿಲೀಟ್ ಆಗಿದೆ ನೋಡಿ. ಡಿಲೀಟ್ ಆದ ನಂತರ ಕೆಳಗಡೆ ಫ್ರೀಸ್ ಬಟನ್ ಇದೆ. ನೀವು ಎಲ್ಲ ವರ್ಕ್ ಆ್ಯಕ್ಟಿವಿಟಿಗಳನ್ನ ಕಂಪ್ಲೀಟ್ ಅಂತ ಬಂದ ನಂತರ ನೀವು ಇಲ್ಲಿ ಫ್ರೀಸ್ ಮಾಡಬೇಕು. ಫ್ರೀಸ್ ಆದ ನಂತರ ಅಮೌಂಟ್ ಅಲೋಕೇಶನ್ ಇದೆ, ಅಲ್ಲಿ ಹೋಗಿ ನೀವು ಫ್ರೀಸ್ ಮಾಡಬೇಕು. ಅಲೋಕೇಶನ್ ಆಫ್ ಅಮೌಂಟ್ ಎಂತಿದೆಯಲ್ಲ ಇಲ್ಲಿ ಫ್ರೀಸ್ ಮಾಡಬೇಕು. ಇಲ್ಲಿ ನೀವು ಫ್ರೀಸ್ ಮಾಡಬೇಕಾದ್ರೆ ಏನಾಗುತ್ತೆ ಅಂತಂದರೆ ಇಲ್ಲಿ ಆ್ಯಡ್ ಬಟನ್ ಇದ್ದಾವೆ. ಈ ಥರ ಇದ್ದರೆ ನಮಗೆ ಬರಲ್ಲ. ಎಡಿಟ್ ಮತ್ತು ಡಿಲೀಟು ಎಲ್ಲದಕ್ಕೂ ನಾವು ಎಷ್ಟು ಅಮೌಂಟ್ ಇದೆ ನಮ್ಮ ಹತ್ರ, ನಮ್ಮ ಟೋಟಲ್ ಬಜೆಟ್ ಎಷ್ಟು ಅಷ್ಟಕ್ಕೂ ನಾವು ಎಲೋಕೇಟ್ ಮಾಡಿರಬೇಕು. ಎಲೋಕೇಟ್ ಮಾಡಿದ್ರೆ ಮಾತ್ರ ನಮಗೆ ಫ್ರೀಸ್ ಬಟನ್ನು ಎನೇಬಲ್ ಆಗುತ್ತೆ. ಇದು ಸ್ವಲ್ಪ ವೆಬ್ಸೈಟಲ್ಲಿ ಸ್ವಲ್ಪ ಮಿಸ್ಟೇಕ್ ಇರೋದ್ರಿಂದ ಟೆಸ್ಟ್ ವೆಬ್ಸೈಟಲ್ಲಿ ಈ ರೀತಿ ತೋರಿಸ್ತಾ ಇದೆ. ಫ್ರೀಸ್ ಬಟನ್ ಎನೇಬಲ್ ಆಗಬೇಕು ಅಂದರೆ ನೀವು ಎಲ್ಲನೂ ಅಲೋಕೇಟ್ ಮಾಡಿರಬೇಕು. ನಮ್ಮ ಏನು OSR ಇರ್ಬೋದು, ಗ್ರೇ ವಾಟರ್ ಮ್ಯಾನೇಜ್ಮೆಂಟು ಯಾವುದ್ರಲ್ಲಿ ಎಷ್ಟು ಅಲೋಕೇಟ್ ಮಾಡಿದರೆ ಎಸ್ಟಿಮೇಷನ್ನು ಪೂರ್ತಿ ರಿಸೋರ್ಸ್ ಎನ್ವಲಪ್ಪಲ್ಲಿ ಇರೋಷ್ಟು ಯೂನಿಟು ನಿಮಗೆ ಅಲೋಕೇಟ್ ಆಗಿರಬೇಕು. ನೀವು ಅಲೋಕೇಟ್ ಮಾಡಲಿಲ್ಲ ಅಂದರೆ ನಿಮಗೆ ಫ್ರೀಸ್ ಬಟನ್ ವರ್ಕ್ ಆಗೋಲ್ಲ. ಇದು ಫ್ರೀಸ್ ಆಯಿತು. ಫ್ರೀಸ್ ಆದ ನಂತರ ನೀವು ನೆಕ್ಸ್ಟು ಪ್ರೊಸೀಜರ್ ಏನು ಅಂತ ಹೇಳಿದ್ರೆ, ಎಲ್ಲವೂ ಫ್ರೀಸ್ ಆದ ನಂತರ ಐಪಾಪ್ ಡ್ಯಾಶ್ ಬೋರ್ಡ್ಗೆ ಹೋಗಿ ಮೀಟಿಂಗ್ನ ಮ್ಯಾಪ್ ಮಾಡಬೇಕಾಗುತ್ತೆ. ಈ ಮ್ಯಾಪ್ ಮಾಡಬೇಕು ಅಂತ ಹೇಳಿದ್ರೆ ಇದೆಲ್ಲ ಗ್ರೀನ್ ಆಗಬೇಕು. ನಾವು OSRಲ್ಲಿ ಒಂದು ಸ್ವಲ್ಪ ಅಮೌಂಟ್ ಜಾಸ್ತಿ ಇಟ್ಕೊಂಡಿದ್ದಾರೆ, ಕೆಲವೊಂದಕ್ಕೆ ಆ್ಯಕ್ಟಿವಿಟಿ ಕ್ರಿಯೇಟ್ ಮಾಡಿಲ್ದೇ ಇರೋ ಕಾರಣದಿಂದ ನಿಮಗೆ ಇಲ್ಲಿ ಅಮೌಂಟ್ ಅಲೋಕೇಶನ್ನು ಆಗಿಲ್ಲದೆ ಇರೋ ಕಾರಣದಿಂದ ನಿಮಗೆ ಇದು ವರ್ಕ್ ಆ್ಯಕ್ಟಿವಿಟಿ ನೋಡಿ 100% ಆಗಿದೆ, ಗ್ರೀನ್ ಆಗಿದೆ. ಇದು ಯೆಲ್ಲೋ ಕಲರ್ ಇದೆ. ನೀವು ಇದನ್ನ ಯಾವ ರೀತಿ ನೋಡ್ಬೋದು ಅಂತ ಈಗಾಗಲೇ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಅಲೋಕೇಶನ್ ಡ್ಯಾಶ್ ಬೋರ್ಡ್ಗೆ ಹೋದಾಗ ಯಾವುದ್ಯಾವುದಕ್ಕೆ ಎಷ್ಟೆಷ್ಟು ಅಮೌಂಟನ್ನ ನೀವು ಅಲೋಕೇಟ್ ಮಾಡಿಲ್ಲ ಅನ್ನೋದು ನಿಮಗೆ ಗೊತ್ತಾಗುತ್ತೆ. ಅದಾದ ನಂತರ ಮ್ಯಾಪ್ ಮೀಟಿಂಗು ಆ್ಯಸ್ ಯೂಸ್ವಲ್ ಪ್ರೊಸೀಜರು ಯಾವ ರೀತಿ ಮಾಡಿದ್ದೀರಾ ಅಂಥೇಳಿ, ಗ್ರಾಮ ಸಭಾ ನೀವು ಐಪಾಪ್ ಫೈನಲ್ ಗ್ರಾಮ ಸಭಾ ಯಾವ ಮಂತಲ್ಲಿ ಮಾಡಿದ್ದೀರಾ ಅಂಥೇಳಿ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಯಾವ ಮಂತಲ್ಲಿ ಮಾಡಿ ಒಂದು ಟೈಮ್ ರೇಂಜ್ ಕೊಟ್ಕೊಂಡ್ರೆ ಇಲ್ಲಿ ನಿಮಗೆ ಡಿಸ್ಪ್ಲೇ ಆಗುತ್ತೆ. ನೀವು ಐಪಾಪ್ ಗ್ರಾಮ ಸಭಾ ಮಾಡಿರಲೇಬೇಕು, ಮಾಡಿದರೆ ಇಲ್ಲಿ ಡಿಸ್ಪ್ಲೇ ಆಗುತ್ತೆ. ನಾರ್ಮಲ್ ಗ್ರಾಮ ಸಭಾ ಆದ್ರೂ ಇಲ್ಲಿ ಡಿಸ್ಪ್ಲೇ ಆಗುತ್ತೆ. ಇಲ್ಲಿ ಸದ್ಯಕ್ಕೆ ಯಾವುದು ಗ್ರಾಮ ಸಭಾ ಮಾಡಿಲ್ಲದೆ ಕಾರಣದಿಂದ ನಿಮಗೆ ಇಲ್ಲಿ ಡಿಸ್ಪ್ಲೇ ಆಗ್ತಾ ಇಲ್ಲ. ಇಲ್ಲಿ ಕೊಟ್ಟ ತಕ್ಷಣವೇ ನಿಮಗೆ ಡಿಸ್ಪ್ಲೇ ಆಗುತ್ತೆ ಯಾವ ಡೇಟಲ್ಲಿ ಮಾಡಿದ್ರ ಅಂತ. ಎಜೆಂಡನ್ನು ಸೆಲೆಕ್ಟ್ ಮಾಡಿ ಮ್ಯಾಪ್ ಮೀಟಿಂಗ್ ಮಾಡಬೇಕು. ಮ್ಯಾಪ್ ಮೀಟಿಂಗ್ ಮಾಡಿದ ನಂತರ ಆ್ಯಕ್ಷನ್ ಪ್ಲ್ಯಾನ್ ಪುಷ್ಡ್ ಇಂಟು EGS ಅಂತ ಮಾಡಬೇಕು. ಇದು ಓವರ್ ಆಲ್ ಆ್ಯಕ್ಷನ್ ಪ್ಲ್ಯಾನ್ನ ಪುಷ್ ಮಾಡೋಂಥ ವಿಧಾನ. ಆದರೆ ನೀವು ಈ ಕ್ರಿಯೆ ಮಾಡೋದಕ್ಕಿಂತ ಮೊದಲೇ ವರ್ಕ್ ಆ್ಯಕ್ಟಿವಿಟಿ ಡೀಟೇಲ್ಸಿಗೆ ಹೋಗಿ ಇಲ್ಲಿ ಒಂದು ಫ್ರೀಸ್ ಆದ ತಕ್ಷಣವೇ ಅಮೌಂಟು ಅಲೋಕೇಶನ್ ಫ್ರೀಸ್ ಆದ ತಕ್ಷಣ ಪ್ರತಿಯೊಂದು ಆ್ಯಕ್ಟಿವಿಟಿನೂ ಪುಷ್ ಇಂಟು EGS ಅಂತ ಮಾಡ್ತಾ ಹೋಗಬೇಕು. ನೀವು 55 ವರ್ಕ್ ಇದೆ ಅಂದರೆ 55 ಸಲ ನೀವು ಪುಷ್ ವರ್ಕ್ ಇಂಟು EGS ಅಂತ ಮಾಡಬೇಕು. ಇದಿಷ್ಟು ಫುಲ್ಫಿಲ್ ಆದ ನಂತರ ನಿಮಗೆ ಓವರ್ ಆಲ್ ಆ್ಯಕ್ಷನ್ ಪ್ಲ್ಯಾನ್ನ ನೀವು ಡ್ಯಾಶ್ ಬೋರ್ಡಲ್ಲಿ ಹೋಗಿ ಪುಷ್ ಮಾಡ್ತೀರಾ. ಇದಿಷ್ಟು ನಾವು ಇದುವರೆಗೆ ನಮ್ಮ ಪಂಚತಂತ್ರ 2.0ದಲ್ಲಿ ಐಪಾಪ್ ಡ್ಯಾಶ್ಬೋರ್ಡಿಂದ ಹಿಡಿದು ಯಾವ ರೀತಿ ಐಪಾಪ್ ಕ್ರಿಯೇಷನ್ ಮಾಡೋದು, ಕ್ರಿಯಾಯೋಜನೆ, ಸಮಗ್ರ ಸಹಭಾಗಿ ಕ್ರಿಯಾಯೋಜನೆನ ಪಂಚತಂತ್ರ 2.0ದಲ್ಲಿ ಯಾವ ರೀತಿ ಮಾಡೋದು ಅಂತೇಳಿ ಸ್ಟೆಪ್ ವೈಸ್ ಸ್ಟೆಪ್ ತಿಳ್ಕೊಂಡಿದ್ದೀರಾ. ಕೆಲವು ಬದಲಾವಣೆಗಳೊಂದಿಗೆ ಸ್ವಲ್ಪ ಹೊಸತುಗಳನ್ನ ಅಳವಡಿಸ್ಕೊಂಡಿದ್ದಾರೆ ಮತ್ತು ಸ್ವಲ್ಪ ಈಸಿಯಾಗಿದೆ. ಇದನ್ನು ಎಲ್ಲರೂ ಸಲೀಸಾಗಿ ಮಾಡೋಂಥದ್ದು. ಅದಕ್ಕೆ ನಮಗೆ ಪ್ರೀ ರಿಕ್ವಿಸಿಟ್ ಆಗಿ ನಾವು ಏನು ಇಟ್ಕೋಬೇಕು ಅಂತ ಹೇಳಿದ್ರೆ GPDPದು ಅಲ್ಲದೆ ನಮ್ಮ ಒಂದು ಸಮಗ್ರ ಸಹಭಾಗಿ ಕ್ರಿಯೆ ಯೋಜನೆ ನಮ್ಮ ಹ್ಯಾಂಡಲ್ಲಿದ್ದರೆ ನಾವು ಇದನ್ನ ಮಾಡಲಿಕ್ಕೆ ತುಂಬ ಸುಲಭ ಆಗ್ತದೆ ಅಂತ ಹೇಳ್ತಾ ಈ ಸೆಷನ್ನ ಮುಗಿಸ್ತಾ ಇದ್ದೀವಿ. ಧನ್ಯವಾದಗಳು.
ಸ್ನೇಹಿತರೆ, ಇಲ್ಲಿವರೆಗೂ ಸಮಗ್ರ ಸಹಭಾಗಿ ವಾರ್ಷಿಕ ಕ್ರಿಯೆ ಯೋಜನೆ ಇದನ್ನು ಪಂಚತಂತ್ರ ಪ್ಲಾನಿಂಗ್ ಮಾಡ್ಯೂಲ್ನಲ್ಲಿ ಹೇಗೆ ಕ್ರಿಯೇಟ್ ಮಾಡಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಸ್ಟೆಪ್ ಬೈ ಸ್ಟೆಪ್ ಪ್ರೋಸೆಸನ್ನು ನಮಗೆ ತೋರಿಸ್ಕೊಟ್ಟಂತಹ ಪೂರ್ಣಿಮಾ ಮೇಡಮ್, ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳು, ತಂದ್ರೆ ಗ್ರಾಮ ಪಂಚಾಯತಿ, ಸಾಲಿಗ್ರಾಮ ತಾಲೂಕು, ಮೈಸೂರು ಜಿಲ್ಲೆ, ಇವ್ರಿಗೆ ನಿಮ್ಮೆಲ್ಲರ ಪರವಾಗಿ ನಾನು ಧನ್ಯವಾದಗಳನ್ನ ತಿಳಿಸ್ತೀನಿ. ಧನ್ಯವಾದಗಳು ಮೇಡಮ್. ಥ್ಯಾಂಕ್ ಯು ಸೋ ಮಚ್ ಸರ್. ಸೊ ಈ ಒಂದು ಸೆಷನ್ನನ್ನು ಜಿಲ್ಲಾ ಮಟ್ಟದ ತರಬೇತಿಯಲ್ಲಿ ನೀವು ಡಿಸ್ಪ್ಲೇ ಮಾಡಿ, ಮತ್ತು ಯಾವುದೇ ಡೌಟ್ಸ್ಗಳು ಬಂದರೆ ಖಂಡಿತ ನೀವು ನಮ್ಮ ಐಪ್ಯಾಪ್ ಗ್ರೂಪ್ ಏನು ಕ್ರಿಯೇಟ್ ಆಗಿದೆ, ವಾಟ್ಸಪ್ ಗ್ರೂಪ್, ಅದರಲ್ಲಿ ನೀವು ಕೇಳ್ಬೋದು. ಆ ಒಂದು ನಿಮ್ಮ ಪ್ರಶ್ನೆಗಳಿಗೆ ಉತ್ತರವನ್ನು ನಮ್ಮ ಪೂರ್ಣಿಮಾ ಮೇಡಮ್ ಅವರೇ ನೀಡ್ತಾರೆ, ಇಲ್ಲಾಂದರೆ ನಮ್ಮ ಕೋಆರ್ಡಿನೇಟರ್ಸ್ ಯಾರಿದ್ದಾರೆ ಅವ್ರು ನೀಡ್ತಾರೆ. ಸೊ ಈ ಒಂದು ತರಬೇತಿಯನ್ನು ಸಕ್ಸಸ್ಫುಲ್ಲಾಗಿ ಮಾಡಿ ಮುಗಿಸ್ಬೇಕಂತೇಳಿ ನಿಮ್ಮನ್ನು ಕೋರ್ತಾ ಮತ್ತೊಮ್ಮೆ ಭೇಟಿಯಾಗೋಣ. ವಂದನೆಗಳು.